ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 3ರಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಗಳನ್ನು ಯಾವ ರೀತಿ ಸುಲಭವಾಗಿ ವಿವರಣಾತ್ಮಕವಾಗಿ ಬಿಡಿಸಬಹುದು ಎಂಬುದನ್ನು ನೋಡೋಣ. ಮೊದಲಿಗೆ ನಾವು ಮೊದಲೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೊದಲೇ ಮುಖ್ಯ ಪ್ರಶ್ನೆಯಲ್ಲಿ ಅಷ್ಟು 8 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ 1 ಅಂಕಗಳನ್ನು ನೀಡಲಾಗಿರುತ್ತದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: 30ರ ಅವಿಭಾಜ್ಯ ಅಪವರ್ತನಗಳಂತ ಹೇಳಿ ನಮಗಿಲ್ಲಿ 4 ಆಯ್ಕೆಗಳಲ್ಲಿ 4 ಆಪ್ಷನ್ಸ್ಗಳಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ 4 ಉತ್ತರಗಳಲ್ಲಿ ಯಾವುದು ಸರಿಯಾದ ಉತ್ತರ ಎಂಬುದನ್ನು ನಾವು ಈಗ ಬರೆಯೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದನ್ನು ಬಿಟ್ಟು ಅದೇ ಸಂಖ್ಯೆಯ ಮಗ್ಗಿಯಲ್ಲಿ ಬರುವಂಥ ಸಂಖ್ಯೆ ಅಥವಾ ಒಂದನ್ನು ಬಿಟ್ಟು ಅದೇ ಸಂಖ್ಯೆಯಲ್ಲಿ ಭಾಗ ಹೋಗುವಂಥ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ 2, 3, 5, 7, 11, 13, 17 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಏಕೆಂದರೆ ಈ ಸಂಖ್ಯೆಗಳು ಒಂದನ್ನು ಬಿಟ್ಟು ಇದೇ ಸಂಖ್ಯೆಯ ಮಗ್ಗಿಯಲ್ಲಿ ಬರುವಂಥ ಸಂಖ್ಯೆಗಳು ಅಥವಾ ಒಂದನ್ನು ಬಿಟ್ಟು ಇದೇ ಸಂಖ್ಯೆಯಲ್ಲಿ ಭಾಗ ಹೋಗುವಂಥ ಸಂಖ್ಯೆಗಳು. ಹಾಗಾಗಿ ಇವು ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಫಾರ್ ಎಕ್ಸಾಂಪಲ್ 1ರ ಮಗ್ಗಿಯಲ್ಲಿ ಬಿಟ್ಟು 2 2ರ ಮಗ್ಗಿಯಲ್ಲಿ ಮಾತ್ರ ಬರ್ತಾ ಇದೆ. ಅದೇ ರೀತಿ 3 1ರ ಮಗ್ಗಿಯನ್ನು ಬಿಟ್ಟು 3ರ ಮಗ್ಗಿಯಲ್ಲಿ ಮಾತ್ರ ಬರ್ತಾ ಇದೆ. ಅದೇ ರೀತಿ 5 1ರ ಮಗ್ಗಿಯನ್ನು ಬಿಟ್ಕೊಂಡು 5ರ ಮಗ್ಗಿಯಲ್ಲಿ ಮಾತ್ರ ಬರ್ತಾ ಇದೆ. ಹೀಗೆ ಒಂದನ್ನು ಬಿಟ್ಕೊಂಡು ಅದೇ ಸಂಖ್ಯೆಯ ಮಗ್ಗಿಯಲ್ಲಿ ಬರುವಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರೀತೇವೆ. ಸೊ ನಾವು ಈಗ ಈ ಪ್ರಶ್ನೆಗೆ ಬರೋಣ. ಈ ಪ್ರಶ್ನೆಯಲ್ಲಿ ನಮಗೆ 30ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಸೊ 30ರ ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ 30ನ ಅವಿಭಾಜ್ಯ ಅಪವರ್ತನಗಳಿಂದ ಅಥವಾ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸೋಣ. ಮೊದಲಿಗೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ 2 2ರಿಂದ 30 ಭಾಗ ಹೋಗ್ತದೆ. 2 1 2, 3ರಲ್ಲಿ 2 ಕಳೆದ್ರೆ 1 1 ಮತ್ತು 0 10, 2 5 10 ಆಗ್ತದೆ. ಸೊ 15 2ರಿಂದ ಭಾಗ ಹೋಗೋದಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು? 3ರಿಂದ 15ನ್ನು ಭಾಗಿಸೋಣ. 3 ಇಲ್ಲಿ 15 ಆಗ್ತದೆ. 5 3 ಮಗ್ಗಿಯಲ್ಲಿ ಬರೋದಿಲ್ಲ. ಹಾಗಾಗಿ ಮುಂದಿನ ಅವಿಭಾಜ್ಯ ಸಂಖ್ಯೆ ಅಂದರೆ 5 5 5 ಅಂದರೆ 5 ಆಗ್ತದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ 30ರ ಅವಿಭಾಜ್ಯ ಅಪವರ್ತನಗಳು 2 3 5 ಆಗಿದೆ. ಇದು ಆಪ್ಷನ್ ಬಿ ದಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ದಲ್ಲಿ ನೀಡಿರುವ 2 3 5 ಇದು 30ರ ಅವಿಭಾಜ್ಯ ಅಪವರ್ತನಗಳಾಗಿವೆ. ಈ ಪ್ರಶ್ನೆಯನ್ನು ನಾವು ಕೊಟ್ಟಂತ ಆಪ್ಷನ್ಗಳನ್ನು ತೆಗೆದುಕೊಂಡು ಸಹ ಉತ್ತರಿಸಬಹುದು. ಅದೇಗೆಂದರೆ ಆಪ್ಷನ್ ಎ ದಲ್ಲಿ ನಮಗೆ 2 ಅವಿಭಾಜ್ಯ ಸಂಖ್ಯೆಗಳನ್ನು ನೀಡಿದ್ದಾರೆ, 5 ಮತ್ತು 3 ಅಂತ ನೀಡಿದ್ದಾರೆ. ಇವೆರಡು 30ರ ಅವಿಭಾಜ್ಯ ಅಪವರ್ತನಗಳೇ. ಆದರೆ ಮತ್ತೊಂದು 30ರ ಅವಿಭಾಜ್ಯ ಅಪವರ್ತನವನ್ನು ಇಲ್ಲಿ ಆಪ್ಷನ್ ಎ ದಲ್ಲಿ ನೀಡಿಲ್ಲ ನಮಗೆ. ಅದ್ಯಾವುದಂದ್ರೆ 2. ಈ 2 ಸಹ 30ರ ಅವಿಭಾಜ್ಯ ಅಪವರ್ತನ ಆಗಿದೆ. 2ರಿಂದ 30 ಭಾಗ ಹೋಗ್ತದೆ. ಹಾಗಾಗಿ ಆಪ್ಷನ್ ಎ ದಲ್ಲಿ ನಮಗೆ 30ರ ಮತ್ತೊಂದು ಅವಿಭಾಜ್ಯ ಅಪವರ್ತನ 2ಅನ್ನು ನೀಡದೇ ಇರೋದ್ರಿಂದ ಈ ಆಪ್ಷನ್ ಎ ಯಲ್ಲಿ ತಪ್ಪಾದ ಉತ್ತರ ಆಗ್ತದೆ. ಅದೇ ರೀತಿ ಆಪ್ಷನ್ ಸಿ ಅನ್ನು ನಾವು ತೆಗೆದುಕೊಂಡಾಗ ಆಪ್ಷನ್ ಸಿ ದಲ್ಲಿ 15 ಅಂತ ನೀಡಿದ್ದಾರೆ. 15 ಅವಿಭಾಜ್ಯ ಸಂಖ್ಯೆನೇ ಅಲ್ಲ. ಯಾಕಂದರೆ 1 ಮತ್ತು 15ಅನ್ನು ಬಿಟ್ಟುಕೊಂಡು ಈ 15 3ರ ಮಗ್ಗಿಯಲ್ಲೂ ಬರ್ತದೆ, 5ರ ಮಗ್ಗಿಯಲ್ಲೂ ಬರೋದ್ರಿಂದ 15 ಅವಿಭಾಜ್ಯ ಸಂಖ್ಯೆನೇ ಅಲ್ಲ. ಹಾಗಾಗಿ 30ರ ಅವಿಭಾಜ್ಯ ಅಪವರ್ತನ 15 ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ತಪ್ಪಾಗ್ತದೆ. ಅದೇ ರೀತಿ ಆಪ್ಷನ್ ಡಿ ದಲ್ಲಿ ನಮಗೆ 6 ಮತ್ತು 5ಅನ್ನು 30ರ ಅವಿಭಾಜ್ಯ ಅಪವರ್ತನ ಅಂತ ನೀಡಿದ್ದಾರೆ. ಇಲ್ಲಿ 5 30ರ ಅವಿಭಾಜ್ಯ ಅಪವರ್ತನವಾಗಿದೆ. ಆದರೆ 6 ಅವಿಭಾಜ್ಯ ಸಂಖ್ಯೆನೇ ಅಲ್ಲ. ಯಾಕಂದರೆ 6 1 ಮತ್ತು 6ರ ಮಗ್ಗಿಯನ್ನು ಬಿಟ್ಕೊಂಡು 2 ಮತ್ತು 3ರ ಮಗ್ಗಿಯಲ್ಲಿ ಬರ್ತದೆ. 2 3 6 3 2 6 ಆಗೋದ್ರಿಂದ 6 ಒಂದು ಅವಿಭಾಜ್ಯ ಸಂಖ್ಯೆನೇ ಅಲ್ಲ. ಹಾಗಾಗಿ 6 30ರ ಅವಿಭಾಜ್ಯ ಅಪವರ್ತನ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಆಪ್ಷನ್ ಡಿನೂ ತಪ್ಪಾಗ್ತದೆ. ಆದರೆ ಆಪ್ಷನ್ ಬಿ ದಲ್ಲಿ ನಮಗೆ 30ರ 3 ಅವಿಭಾಜ್ಯ ಅಪವರ್ತನಗಳನ್ನು ನೀಡಿದ್ದಾರೆ. 2 ಇಲ್ಲಿ ಅವಿಭಾಜ್ಯ ಸಂಖ್ಯೆ, 2ರ ಮಗ್ಗಿಯಲ್ಲಿ 30 ಬರ್ತದೆ ಅಥವಾ 30ಅನ್ನು 2 ಭಾಗಿಸ್ತದೆ. ಅದೇ ರೀತಿ 3 ಒಂದು ಅವಿಭಾಜ್ಯ ಸಂಖ್ಯೆ, 3ರ ಮಗ್ಗಿಯಲ್ಲಿ 30 ಬರ್ತದೆ ಅಥವಾ 30ಅನ್ನು 3 ಭಾಗಿಸ್ತದೆ. 5 ಒಂದು ಅವಿಭಾಜ್ಯ ಸಂಖ್ಯೆ, 5ರ ಮಗ್ಗಿಯಲ್ಲಿ 30 ಬರ್ತದೆ ಅಥವಾ 5 30ಅನ್ನು ಭಾಗಿಸ್ತದೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ಹಾಗೆ ನಾವೀಗ 2ನೇ ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: a1x + b1y + c1 = 0 ಮತ್ತು a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾದಾಗ ಇವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳಿ ನಮಗೆ 4 ಆಪ್ಷನ್ಸ್ಗಳಲ್ಲಿ 4 ಸಂಬಂಧವನ್ನು ನೀಡಿದ್ದಾರೆ. ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಥವಾ ಸಂಬಂಧ ಎಂಬುದನ್ನು ನಾವೀಗ ನೋಡೋಣ. ಈ ಪ್ರಶ್ನೆಯನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ಈ ಪ್ರಶ್ನೆಯ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ. ಯಾಕಂದರೆ ಈ ರೀತಿಯ ಪ್ರಶ್ನೆಗಳನ್ನು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಜೊತೆಗೆ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲೂ ಈ ರೀತಿಯ ಪ್ರಶ್ನೆಗಳು ಬಂದೇ ಬರುತ್ತವೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳಲೇಬೇಕು. ಸೊ 3 ರೀತಿಯ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನೋಡ್ಬೋದು. ಅದರಲ್ಲಿ ಮೊದಲನೇದು ಛೇದಿಸುವ ರೇಖೆಗಳನ್ನು ತೆಗೆದುಕೊಳ್ಳೋಣ. ಸೊ 2 ರೇಖೆಗಳು ಛೇದಿಸಿದಾಗ ಈ ರೇಖೆಗಳನ್ನು ಪ್ರತಿನಿಧಿಸುವ ಸಮೀಕರಣಗಳು ಅನನ್ಯ ಅಥವಾ ಒಂದು ಪರಿಹಾರವನ್ನು ಹೊಂದಿರ್ತವೆ. ಯಾಕಂದರೆ ಈ ರೇಖೆಗಳು ಛೇದಿಸಿದಾಗ ಇವು ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ ಅಥವಾ ಛೇದಿಸ್ತವೆ. ಹಾಗಾಗಿ ಈ ರೇಖೆಗಳನ್ನು ಪ್ರತಿನಿಧಿಸುವ ಸಮೀಕರಣಗಳ ಜೋಡಿಗಳು ಒಂದೇ ಒಂದು ಪರಿಹಾರವನ್ನು ಹೊಂದಿರ್ತದೆ. ಹಾಗೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಏನಾಗಿರ್ತಾವ
ಏನಾಗ್ತಾವೆ ಅಂದರೆ ಸ್ಥಿರ ಜೋಡಿ ಸಮೀಕರಣಗಳಾಗ್ತವೆ. ಎರಡು ರೇಖೆಗಳು ಈ ರೀತಿಯಾಗಿ ಛೇದಿಸಿದಾಗ ಸ್ಥಿರ ಜೋಡಿ ಸಮೀಕರಣಗಳಾಗ್ತವೆ. ಅದರ ಜೊತೆಗೆ ನಾವು ಈ ಎರಡೂ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ತೆಗೆದುಕೊಂಡಾಗ ಇವುಗಳ ಎಕ್ಸ್ ಸಹಗುಣಕಗಳ ಅನುಪಾತ ಅಂದರೆ a1/a2 ಬೆಲೆಯು y ಸಹಗುಣಕಗಳ ಅನುಪಾತದ ಬೆಲೆ ಅಂದರೆ b1/b2 ಬೆಲೆಗೆ ಏನಾಗಿರುವುದಿಲ್ಲ, ಸಮನಾಗಿರುವುದಿಲ್ಲ. ಅಂದರೆ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಆಗಿರ್ತದೆ. ಅದೇ ರೀತಿ ನಾವೀಗ ಎರಡನೇ ವಿಧಕ್ಕೆ ಬರೋದಾದರೆ ಐಕ್ಯಗೊಳ್ಳುವ ರೇಖೆಗಳಂದರೆ ಒಂದರ ಮೇಲೆ ಒಂದು ಈ ರೀತಿಯಾಗಿ ಸಮಾಂತರವಾಗಿ ಬಿದ್ದಿರ್ತವೆ. ಸೊ ಈ ರೀತಿಯಾಗಿ ಒಂದರ ಮೇಲೆ ಒಂದು ರೇಖೆಗಳು ಬಿದ್ದಿದ್ದಾಗ ಅಥವಾ ಆಯ್ಕೆಗೊಂಡಾಗ ಈ ರೇಖೆಗಳನ್ನು ಪ್ರತಿನಿಧಿಸುವ ಸಮೀಕರಣಗಳು ಅಪರಿಮಿತ ಪರಿಹಾರ ಅಥವಾ ಬಹಳಷ್ಟು ಪರಿಹಾರಗಳನ್ನು ಹೊಂದಿರ್ತವೆ. ಯಾಕಂದರೆ ಈ ಎರಡೂ ರೇಖೆಗಳು ಹಲವಾರು ಬಿಂದುಗಳಲ್ಲಿ ಸಂಧಿಸ್ತವೆ. ಅಂದರೆ ಅಪರಿಮಿತ ಬಿಂದುಗಳಲ್ಲಿ ಇವೆರಡೂ ರೇಖೆಗಳು ಸಂಧಿಸೋದ್ರಿಂದ ಇವುಗಳಿಗೆ ಅಪರಿಮಿತ ಪರಿಹಾರಗಳಿರ್ತವೆ. ನೋಡಿ, ಛೇದಿಸುವ ರೇಖೆಗಳಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸೋದ್ರಿಂದ ಇವುಗೆ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರ ಇರ್ತದೆ. ಆದರೆ ಐಕ್ಯಗೊಳ್ಳುವ ರೇಖೆಗಳಲ್ಲಿ ಇವು ಹಲವಾರು ಬಿಂದುಗಳಲ್ಲಿ ಸಂಧಿಸೋದ್ರಿಂದ ಅಥವಾ ಛೇದಿಸೋದ್ರಿಂದ ಇವುಗಳಿಗೆ ಅಪರಿಮಿತ ಪರಿಹಾರ ಇರ್ತದೆ. ಜೊತೆಗೆ ಇವು ಅವಲಂಬಿತ ಸ್ಥಿರ ಜೋಡಿಗಳು. ಯಾಕಂದರೆ ಒಂದರ ಮೇಲೆ ಒಂದು ಈ ರೀತಿಯಾಗಿ ಬಿದ್ದಿರೋದ್ರಿಂದ ಒಂದರ ಮೇಲೆ ಒಂದು ಇವು ಅವಲಂಬಿತ ಆಗಿರ್ತದೆ. ಹಾಗಾಗಿ ಇವು ಅವಲಂಬಿತ ಸ್ಥಿರ ಜೋಡಿ ಸಮೀಕರಣಗಳು. ಅದರ ಜೊತೆಗೆ ಈ ಐಕ್ಯಗೊಳ್ಳುವ ರೇಖೆಗಳ ಸಮೀಕರಣಗಳನ್ನು ತೆಗೆದುಕೊಂಡಾಗ ಇವುಗಳ ಎಕ್ಸ್ ಸಹಗುಣಕಗಳ ಅನುಪಾತ ಅಂದರೆ a1/a2 ಬೆಲೆಯು y ಸಹಗುಣಕಗಳ ಅನುಪಾತದ ಬೆಲೆ ಅಂದರೆ b1/b2 ಬೆಲೆಗೆ ಸಮನಾಗಿದ್ದು ಇವುಗಳು ಸ್ಥಿರಾಂಕಗಳ ಅನುಪಾತದ ಬೆಲೆ ಅಂದರೆ c1/c2 ಬೆಲೆಗೂ ಸಮನಾಗಿರ್ತದೆ. ಅಂದರೆ a1/a2 ಬೆಲೆ ಇಸ್ ಈಕ್ವಲ್ ಟು b1/b2 ಬೆಲೆ ಇಸ್ ಈಕ್ವಲ್ ಟು c1/c2 ಬೆಲೆ ಆಗಿರ್ತದೆ. ಅದೇ ರೀತಿ ನಾವು ಕೊನೆಯಲ್ಲಿ ಸಮಾಂತರ ರೇಖೆಗಳನ್ನು ತೆಗೆದುಕೊಂಡಾಗ ಈ ರೇಖೆಗಳನ್ನು ಪ್ರತಿನಿಧಿಸುವ ಸಮೀಕರಣಗಳಿಗೆ ಯಾವುದೇ ಪರಿಹಾರ ಇರುವುದಿಲ್ಲ. ಯಾಕಂದರೆ ಅವು ಎರಡೂ ಬದಿಯಲ್ಲಿ ಅನಂತ ದೂರದವರೆಗೂ ವರ್ಧಿಸಿದ್ರೆ ಏನಾಗುವುದಿಲ್ಲ, ಸಂಧಿಸೋದಿಲ್ಲ, ಕೂಡೋದಿಲ್ಲ. ಹಾಗಾಗಿ ಇವಕ್ಕೆ ಯಾವುದೇ ಪರಿಹಾರ ಇರುವುದಿಲ್ಲ. ಎರಡು ರೇಖೆಗಳು ಸಮಾಂತರ ಆಗಿದ್ದಾಗ ಅವುಗಳಿಗೆ ಯಾವುದೇ ಪರಿಹಾರ ಇರೋದಿಲ್ಲ. ಅದರ ಜೊತೆಗೆ ಅವು ಅಸ್ಥಿರ ಜೋಡಿ ಸಮೀಕರಣಗಳಾಗ್ತವೆ. ಯಾಕಂದರೆ ಎಲ್ಲೂ ಅವು ಸೇರೋದಿಲ್ಲ. ಹಾಗಾಗಿ ಅಸ್ಥಿರ ಜೋಡಿ ಸಮೀಕರಣಗಳಾಗ್ತವೆ. ಸಮೀಕರಣಗಳಲ್ಲಿ ಬಂದಾಗ ಇವುಗಳ ಎಕ್ಸ್ ಸಹಗುಣಕಗಳ ಅನುಪಾತ ಅಂದರೆ a1/a2 ಬೆಲೆ y ಸಹಗುಣಕಗಳ ಅನುಪಾತದ ಬೆಲೆ ಅಂದರೆ b1/b2 ಬೆಲೆಗೆ ಸಮನಾಗಿದ್ದು ಸ್ಥಿರಾಂಕಗಳ ಅನುಪಾತದ ಬೆಲೆ ಅಂದರೆ c1/c2 ಬೆಲೆಗೆ ಏನಾಗಿರುವುದಿಲ್ಲ, ಈ ಅನುಪಾತಗಳ ಬೆಲೆ ಸಮನಾಗಿರುವುದಿಲ್ಲ. ಅಂದರೆ a1/a2 ಬೆಲೆ ಇಸ್ ಈಕ್ವಲ್ಸ್ ಟು b1/b2 ಇಸ್ ನಾಟ್ ಈಕ್ವಲ್ ಟು c1/c2 ಆಗುತ್ತದೆ. ಸೊ ಇಷ್ಟು ಅಂಶವನ್ನು ತಿಳಿದುಕೊಂಡ ನಂತರ ನೀವು ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸಬಹುದು. ಈಗಾಗಲೇ ನೀವು ಉತ್ತರವನ್ನು ಕಂಡುಕೊಂಡಿದ್ರಿ. ಅಂದರೆ ಇಲ್ಲಿ ನಮಗೆ ನೀಡಿರುವ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಯಾವ ರೇಖೆಗಳಾದಾಗ, ಛೇದಿಸುವ ರೇಖೆಗಳಾದಾಗ. ಅಂದರೆ ಈ ರೀತಿಯ ರೇಖೆಗಳಾದಾಗ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದಾಗಿರ್ತದ್ರಿ? ನೋಡಿ, ಇಲ್ಲಿ ಬರೆದಿದ್ದೇನೆ ಸಂಬಂಧ ಯಾವುದಲ್ರಿ? a1/a2 ಇಸ್ ನಾಟ್ ಈಕ್ವಲ್ ಟು b1/b2. ಇದೆಲ್ಲಿದೆ? ಆಪ್ಷನ್ ಎ ದಲ್ಲಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಅದನ್ನೇ ನಾವಿಲ್ಲಿ ಬರೆಯಬೇಕು. ಸೊ ಹಾಗೆ ನಾವೀಗ ಮೂರನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯು ಸಮಾಂತರ ಶ್ರೇಣಿಯ ಸೂತ್ರದ ಮೇಲೆ ನೇರವಾದ ಪ್ರಶ್ನೆಯಾಗಿದೆ. ಮೊದಲ ಪದ ಎ ಮತ್ತು ಎನ್ನೇ ಪದ ಎಲ್ ಆಗಿರುವಂತಹ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಅಂದ್ಕೊಂಡು ನಮಗಿಲ್ಲಿ 4 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವ ಪ್ರಶ್ನೆಗೆ ತಕ್ಕಂತೆ ಇಲ್ಲಿರುವಂಥ ಸೂತ್ರ ಯಾವುದಂದರೆ ಮೊದಲನೇ ಪದ ಎ, ಆದ ರೀತಿ ಎನ್ನೇ ಪದ ಎಲ್ ಆಗಿರುವಂಥ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವುದಂದರೆ ಅದು ಆಪ್ಷನ್ ಎ ದಲ್ಲಿರುವಂಥ SN ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ ಆಗಿದೆ. ಹಾಗಾಗಿ ಈ ಆಪ್ಷನ್ ಎ ದಲ್ಲಿರುವಂಥ ಈ ಸೂತ್ರ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಆದ್ದರಿಂದ ನಾವು ಇಲ್ಲಿ ಆಪ್ಷನ್ ಎ SN ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ ಅಂತ ಉತ್ತರವನ್ನು ಬರೆಯೋಣ. ಹಾಗೆ ನಾವೀಗ 4ನೇ ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 5x ವರ್ಗ ಇಸ್ ಈಕ್ವಲ್ ಟು 4x - 5 ಈ ವರ್ಗ ಸಮೀಕರಣದ ಆದರ್ಶ ರೂಪವು ಅಂತ ಹೇಳಿ ನಮಗೆ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಈ ಕೊಟ್ಟಂಥ ಸಮೀಕರಣದ ಆದರ್ಶ ರೂಪ ಯಾವುದು ಎಂಬುದನ್ನು ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಯಾವುದೇ ಒಂದು ವರ್ಗ ಸಮೀಕರಣದ ಆದರ್ಶ ರೂಪವು ax ವರ್ಗ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿರುತ್ತದೆ. ಆದರೆ ಕೊಟ್ಟಂಥ ವರ್ಗ ಸಮೀಕರಣವು ಈ ರೂಪದಲ್ಲಿಲ್ಲ. ಅಂದರೆ ಈ ಸಮೀಕರಣದ ಒಂದು ಬದಿ ಏನಾಗಿಲ್ಲ ಅಂದರೆ 0 ಆಗಿಲ್ಲ. ಹಾಗಾಗಿ ಈ ಸಮೀಕರಣದ ಬಲಭಾಗದಲ್ಲಿರುವ 4x - 5 ನಾವು ಎಡಭಾಗಕ್ಕೆ ತಂದು ಈ ಸಮೀಕರಣವನ್ನು ಈ ರೂಪದಲ್ಲಿ ಬರೆದುಕೊಳ್ಳೋಣ. ಹೀಗೆ ಬರೆದಾಗ ಏನಾಗ್ತದೆ ಅಂದರೆ 5x ವರ್ಗ ಬಲಭಾಗದಲ್ಲಿರುವ ಪ್ಲಸ್ 4x ಅನ್ನು ಎಡಭಾಗಕ್ಕೆ ತಂದಾಗ ಪ್ಲಸ್ 4x - 4x ಆಗ್ತದೆ. ಅದೇ ರೀತಿ -5 ಎಡಭಾಗಕ್ಕೆ ಬಂದಾಗ ಪ್ಲಸ್ 5 ಆಗುತ್ತದೆ.
ಈಸ್ ಈಕ್ವಲ್ ಟು ಇಲ್ಲಿ ಬಲಭಾಗ ಏನಾಗ್ತದೆ ಅಂದರೆ 0 ಆಗ್ತದೆ. ಸೊ ಇದು ಈಗ ಆದರ್ಶ ರೂಪದಲ್ಲಿದೆ. ಸೊ ಹಾಗಾಗಿ ಈ ಸಮೀಕರಣದ ಆದರ್ಶ ರೂಪವು 5x ವರ್ಗ ಮೈನಸ್ 4x ಪ್ಲಸ್ 5 ಈಸ್ ಈಕ್ವಲ್ ಟು 0. ಸೊ ಈ 5x ವರ್ಗ ಮೈನಸ್ 4x ಪ್ಲಸ್ 5 ಈಸ್ ಈಕ್ವಲ್ ಟು 0 ಎಲ್ಲಿದೆ ಅಂದರೆ ಆಪ್ಷನ್ ಸಿ ದಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಸಿ 5x ವರ್ಗ ಮೈನಸ್ 4x ಪ್ಲಸ್ 5 ಈಸ್ ಈಕ್ವಲ್ ಟು 0 ಇಲ್ಲಿ ಸರಿಯಾದ ಉತ್ತರವಾಗಿದೆ, ಅಂದರೆ ಕೊಟ್ಟಂತ ಸಮೀಕರಣದ ಆದರ್ಶ ರೂಪವಾಗಿದೆ. ಸೊ ಹಾಗೆ ನಾವೀಗ ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯದ ಮೇಲೆ ಕೇಳಿರುವಂತಹ ಒಂದು ಸಿಂಪಲ್ ಆದ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಅಂತ ಹೇಳಿ ನಮಗಿಲ್ಲಿ 4 ಆಪ್ಷನ್ಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಯಾವುದು ಎಂಬುದನ್ನು ನಾವೀಗ ನೋಡೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಸೈನ್ 30 ಡಿಗ್ರಿಯ ಬೆಲೆ 1/2 ಆಗಿದೆ. ಅದೇ ರೀತಿ ಕಾಸ್ 60 ಡಿಗ್ರಿಯ ಬೆಲೆಯೂ ಸಹ 1/2 ಆಗಿರೋದ್ರಿಂದ ಇವೆರಡನ್ನ ಕೂಡಿಸಿದಾಗ ನಮಗೆ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಸಿಗುತ್ತದೆ. ಸೊ ಛೇದಗಳು ಸಮನಾಗಿರೋದ್ರಿಂದ ಛೇದವನ್ನು ಅದನ್ನಾಗಿ ಬರೆದುಕೊಳ್ಬೇಕು. ಅಂದರೆ ಛೇದ 2 ಮತ್ತು 2 ಆಗಿರೋದ್ರಿಂದ ಇವುಗಳ ಲಸ 2 ಆಗಿರುತ್ತದೆ. ಛೇದವನ್ನು ಅದನ್ನೇ ಬರೆದುಕೊಳ್ಬೇಕು. ಹಾಗೆ ಛೇದಗಳು ಸಮನಾಗಿದ್ದಾಗ ಅಂಶವನ್ನು ನಾವು ನೇರವಾಗಿ ಕೂಡಿಸ್ಕೊಳ್ಬೋದು. 1 + 1 ಏನಾಗ್ತದೆ ಅಂದರೆ 2 ಆಗ್ತದೆ. ಸೊ 2/2 ಅಂದರೆ 1 ಆಗುವುದರಿಂದ ಈ 1 ಎಂಬ ಉತ್ತರ ಎಲ್ಲಿದೆ? ಆಪ್ಷನ್ ಡಿ ದಲ್ಲಿದೆ. ಹಾಗಾಗಿ ಆಪ್ಷನ್ ಡಿ ಒಂದು ಸರಿಯಾದ ಉತ್ತರವಾಗಿದೆ. ಹಾಗೆ ನಾವೀಗ 6ನೇ ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಮೇಲಿರುವಂಥ ಒಂದು ಸೂತ್ರದ ಮೇಲೆ ನೇರವಾದ ಪ್ರಶ್ನೆಯಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ: ತ್ರಿಜ್ಯ 6 ಹೊಂದಿರುವ ಗೋಳದ ಘನಫಲವನ್ನು ಹೊಂದಿರುವ ಸೂತ್ರ ಅಂದ್ಕೊಂಡು ಇಲ್ಲಿ ನಮಗೆ 4 ಆಪ್ಷನ್ಗಳಲ್ಲಿ ಸೂತ್ರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಸೂತ್ರ ಯಾವುದು ಎಂಬುದನ್ನು ನಾವು ಬರೀಬೇಕಾಗ್ತದೆ. ತ್ರಿಜ್ಯ 6 ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ. ಅದು 4/3 πr³ ಆಗಿದೆ. 4/3 πr³ ಆಪ್ಷನ್ ಎ ದಲ್ಲಿದೆ. ಹಾಗಾಗಿ ಆಪ್ಷನ್ ಎ ದಲ್ಲಿ ನೀಡಿರುವ 4/3 πr³ ಸರಿಯಾದ ಉತ್ತರವಾಗಿದೆ. ಸೊ ಹಾಗೆ ನಾವೀಗ 7ನೇ ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: p of x = kx ವರ್ಗ ಪ್ಲಸ್ 2x ಪ್ಲಸ್ 3k ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮವಾದರೆ ಕೆ ಯ ಬೆಲೆಯು ಅಂದ್ಕೊಂಡು ನಮಗೆ ಇಲ್ಲಿ ಕೆ ನ 4 ಬೆಲೆಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಸರಿಯಾದ ಕೆ ನ ಬೆಲೆ ಎಂಬುದನ್ನು ನಾವೀಗ ನೋಡೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ p of x = ax ವರ್ಗ ಪ್ಲಸ್ bx ಪ್ಲಸ್ c ಇದು ಆದರ್ಶ ರೂಪದ ಒಂದು ವರ್ಗ ಬಹುಪದೋಕ್ತಿಯಾಗಿದೆ. ಈ ಆದರ್ಶ ರೂಪದ ವರ್ಗ ಬಹುಪದೋಕ್ತಿಯನ್ನು ನಾವು ಕೊಟ್ಟಂಥ ವರ್ಗ ಬಹುಪದೋಕ್ತಿ ಜೊತೆಗೆ ಹೋಲಿಸೋಣ. x ವರ್ಗದ ಸಹಗುಣಕ ಇಲ್ಲಿ k ಆಗಿರೋದ್ರಿಂದ a = k ಅಂತ ಬರೆದುಕೊಳ್ಳೋಣ. ಅದೇ ರೀತಿ x ನ ಸಹಗುಣಕ b ನ ಬೆಲೆಯು 2 ಆಗಿರೋದ್ರಿಂದ b = 2 ಅಂತ ಬರೆದುಕೊಳ್ಳೋಣ. ಹಾಗೆ ಸ್ಥಿರಾಂಕ c ನ ಬೆಲೆ 3k ಅಂತ ಬರೆದುಕೊಳ್ಳೋಣ. ಹಾಗೆ ಪ್ರಶ್ನೆಯನ್ನು ನೀವು ಗಮನಿಸಿದಾಗ ಕೊಟ್ಟಂಥ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಶೂನ್ಯತೆಗಳ ಮೊತ್ತ = ಶೂನ್ಯತೆಗಳ ಗುಣಲಬ್ಧ ಅಂತ ಬರೆದುಕೊಳ್ಳೋಣ. ಈ ರೀತಿಯಾಗಿ ಡೀಟೇಲ್ ಆಗಿ ಬರೀಬೇಕಂತೇನಿಲ್ಲ, ಶಾರ್ಟ್ಕಟ್ ಆಗು ಬರೆದುಕೊಳ್ಬಹುದು. ಸೊ ಯಾವುದೇ ಒಂದು ಆದರ್ಶ ರೂಪದ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವು -b/a ಆಗಿದೆ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವ ಸೂತ್ರವು c/a ಆಗಿದೆ. ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿ ಛೇದದಲ್ಲಿರುವಂಥ ಎ ಅನ್ನು ಕ್ಯಾನ್ಸಲ್ ಮಾಡಿಕೊಂಡಾಗ ಇಲ್ಲಿ -b = c ಉಳಿಯುತ್ತದೆ. ಸೊ ನಾವೀಗ ಮೈನಸ್ ಅನ್ನು ಬರೆದುಕೊಳ್ಳೋಣ. ಬಿ ನ ಬೆಲೆ 2 ಆಗಿರೋದ್ರಿಂದ ಬಿ ಅನ್ನು 2 ಅಂತ ಬರೆದುಕೊಳ್ಳೋಣ. = c ಎಷ್ಟಿದೆ? 3k ಇದೆ. 3k ಅನ್ನು ಬರೆದುಕೊಳ್ಳೋಣ. ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು k ನ ಬೆಲೆ. ಹಾಗಾಗಿ 3ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ ಇದು ಏನಾಗ್ತದೆ? /3 ಆಗ್ತದೆ. ಆದ್ದರಿಂದ ಇಲ್ಲಿ k ನ ಬೆಲೆ -2/3 ಆಗ್ತದೆ. -2/3 ಎಲ್ಲಿದೆ? ಆಪ್ಷನ್ ಡಿ ಅಲ್ಲಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಈ ಪ್ರಶ್ನೆಯನ್ನು ನೀವು ನೇರವಾಗಿಯೂ ಬಿಡಿಸ್ಬೋದು. ಅದು ಹೇಗೆಂದರೆ ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮ ಅಂತ ಕೊಟ್ಟರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ x ವರ್ಗದ ಸಹಗುಣಕ ಏನಿರ್ತದಲ್ಲ ಅದರ ಚಿಹ್ನೆಯನ್ನು ಬದಲು ಮಾಡಬೇಕು. ನೋಡಿ, ಇಲ್ಲಿ x ವರ್ಗದ ಸಹಗುಣಕ ಏನಿದೆ? 2 ಇದೆ. +2 ಅಂತ ಇದೆಯಲ್ಲ ಅದನ್ನು -2 ಆಗಿ ಬರೆದುಕೊಳ್ಬೇಕು. ಒಂದು ವೇಳೆ -2 ಅಂತ ಇದ್ದರೆ ಅದನ್ನು +2 ಆಗಿ ಬರೆದುಕೊಳ್ಬೇಕು. ಇದಕ್ಕೆ ಯಾವುದಕ್ಕೆ ಸಮನಾಗಿ ಬರೆದುಕೊಳ್ಬೇಕಂದ್ರೆ ಇಲ್ಲಿ ಸ್ಥಿರಾಂಕ ಇರ್ತದಲ್ಲ ಸಮೀಕರಣದಲ್ಲಿ ಅದಕ್ಕೆ ಸಮನಾಗಿ ಬರೆದುಕೊಳ್ಬೇಕು. 3k ಅಂತ ಬರೆದುಕೊಳ್ಬೇಕು. ನೋಡಿ, ಯಾವ ರೂಪಕ್ಕೆ ಬಂತು? ಇದೇ ರೂಪಕ್ಕೆ ಬಂತು. ಮುಂದಿನ ಹಂತದಲ್ಲಿ k ಅನ್ನು ಇಲ್ಲಿ ಇಟ್ಕೊಂಡು 3ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು /3 ಆಗ್ತದೆ. ಇಲ್ಲಿ k ನ ಬೆಲೆ ಏನಾಗ್ತದೆ? -2/3 ಆಗ್ತದೆ. ಹೀಗೆ ಯಾವುದೇ ವಿಧಾನದ ಮೂಲಕನೂ ಸಹ ನೀವು ಈ ಬಹುಪದೋಕ್ತಿಯಲ್ಲಿ ನೀಡಿರುವಂಥ k ನ ಬೆಲೆಯನ್ನು ಕಂಡುಹಿಡಿಯಬಹುದು, ಯಾವಾಗ ಶೂನ್ಯತೆಗಳ ಮೊತ್ತವು ಅದರ ಗುಣಲಬ್ಧಕ್ಕೆ ಸಮನಾದಾಗ. ಸೊ ಆದ್ದರಿಂದ ಇಲ್ಲಿ ಆಪ್ಷನ್ ಡಿ -2/3 ಸರಿಯಾದ ಉತ್ತರವಾಗಿದೆ. ಸೊ ವಿದ್ಯಾರ್ಥಿಗಳೇ, ನಾವೀಗ ಕೊನೆಯ ಬಹು ಆಯ್ಕೆ ಪ್ರಶ್ನೆ 8ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ABCD ಒಂದು ಸಮಾಂತರ ಚತುರ್ಭುಜ. ಇಯು BCಯ ಮೇಲಿನ ಒಂದು ಬಿಂದು.
ಎ ಇ ಮತ್ತು ಸಿ ಡಿಗಳನ್ನು ಎಫ್ನಲ್ಲಿ ಸಂಧಿಸುವಂತೆ ವರ್ಧಿಸಿದೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳಿ ನಮಗೆ ಇಲ್ಲಿ 4 ಸಂಬಂಧಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವುಗಳಲ್ಲಿ ಯಾವುದು ಸರಿಯಾದ ಸಂಬಂಧ ಎಂಬುದನ್ನು ನಾವೀಗ ನೋಡಬೇಕಾಗಿದೆ. ಸೊ ನಾವು ಈ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ನಾವಿಲ್ಲಿ ತೆಗೆದುಕೊಳ್ಳಬೇಕಾಗಿದ್ದು ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಡಿ ಎಫ್ಗಳು. ಇವೆರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿವೆ. ಹಾಗಾಗಿ ಇವೆರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳನ್ನು ನಾವು ಬರೆಯೋಣ. ಸೊ ತ್ರಿಭುಜ ಎ ಬಿ ಇಯ ಎ ಬಿ ಬಾಹುವಿಗೆ ತ್ರಿಭುಜ ಎ ಡಿ ಎಫ್ನ ಎಫ್ ಡಿ ಬಾಹು ಏನಾಗಿದೆ ಅಂದರೆ ಅನುರೂಪವಾಗಿದೆ. ಹಾಗಾಗಿ ಇವುಗಳ ಅನುರೂಪ ಬಾಹುಗಳ ಅನುಪಾತ ಈಸ್ ಈಕ್ವಲ್ಸ್ ಟು ತ್ರಿಭುಜ ಎ ಬಿ ಇಯ ಬಿ ಇ ಬಾಹುವಿಗೆ ತ್ರಿಭುಜ ಎ ಡಿ ಎಫ್ನ ಎ ಡಿ ಬಾಹು ಅನುರೂಪವಾಗಿದೆ. ಹಾಗಾಗಿ ಬಿ ಭಾಗಿಸು ಎ ಡಿ ಅಂತ ಬರೀಬೇಕು. ಹಾಗೆ ಇವೆರಡು ತ್ರಿಭುಜಗಳು ಸಮರೂಪಿಯಾಗಿರೋದ್ರಿಂದ ಇವೆರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳೇನಾಗಿರ್ತವೆ, ಸಮನಾಗಿರ್ತವೆ. ಸೊ ಈ ಸಂಬಂಧವನ್ನು ಹೊಂದಿರುವ ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಿ ಯಲ್ಲಿದೆ. ನೋಡಿ, ಎ ಬಿ ಭಾಗಿಸು ಎಫ್ ಡಿ ಈಸ್ ಈಕ್ವಲ್ ಟು ಬಿ ಭಾಗಿಸು ಎ ಡಿ ಅಂತ ಇದೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಎ ಬಿ ಭಾಗಿಸು ಎಫ್ ಡಿ ಈಸ್ ಈಕ್ವಲ್ ಟು ಬಿ ಭಾಗಿಸು ಎ ಡಿ ಸರಿಯಾದ ಉತ್ತರವಾಗಿದೆ. ಹಾಗೆ ನಾವೀಗ ಎರಡನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ 1 ಮಾರ್ಕ್ಸಿನವಷ್ಟು 8 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಮೊದಲನೇ ಪ್ರಶ್ನೆ 9ನೇ ಪ್ರಶ್ನೆಯಾಗಿದೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ: ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಯಾವುದೇ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಆಗಿದೆ. ಹಾಗೆ ಇಲ್ಲಿ ಚರಾಕ್ಷರ ಎಕ್ಸ್ ಆಗಿದ್ದರೆ ಸ್ಥಿರಾಂಕಗಳು ಎ ಮತ್ತು ಬಿಗಳಾಗಿದ್ದಾವೆ. ಸೊ ಈ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಯಾವಾಗಲೂ ಒಂದಿರ್ತದೆ. ಯಾಕಂದರೆ ಚರಾಕ್ಷರದ ತಲೆ ಮೇಲಿರುವಂಥ ಅತಿ ದೊಡ್ಡ ಸಂಖ್ಯೆ ಏನಾಗಿರ್ತದೆ, ಯಾವಾಗಲೂ ಒಂದಾಗಿರ್ತದೆ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ. ಹಾಗಾಗಿ ಇದರ ಡಿಗ್ರಿ 1 ಆಗಿದೆ. ಅದೇ ರೀತಿ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ದ ವರ್ಗ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿರುವ ಚರಾಕ್ಷರ ಯಾವುದಂದರೆ ಎಕ್ಸ್ ಆಗಿದೆ. ಎ ಬಿ ಸಿಗಳು ಸ್ಥಿರಾಂಕಗಳು. ಈ ಚರಾಕ್ಷರದ ತಲೆಯ ಮೇಲಿರುವ ಅಥವಾ ಮೇಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು? 2. ಹಾಗಾಗಿ ಈ ವರ್ಗ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಏನಾಗಿದೆ ಅಂದರೆ 2 ಆಗಿದೆ. ಅದೇ ರೀತಿ ಮೂರನೇದಕ್ಕೆ ಬರೋಣ. ನಾವೀಗ ಘನ ಬಹುಪದೋಕ್ತಿ ಹೆಸರು ಹೇಳ್ತಾ ಇದೆ. ಘನ ಅಂದರೆ 3 ಆಯಾಮಗಳನ್ನು ಹೊಂದಿರುವ ಆಕೃತಿ, ಉದ್ದ, ಅಗಲ ಮತ್ತು ಎತ್ತರ. ಹಾಗಾಗಿ ಇದರ ಡಿಗ್ರಿ ಎಷ್ಟಿರ್ತದೆ? 3 ಇರ್ತದೆ. ವರ್ಗ ಅಂದರೆ 2, ಹೌದಲ್ಲ. ರೇಖೆ ಅಂದರೆ ಒಂದೇ ಒಂದು. ಸೊ ಘನ ಬಹುಪದೋಕ್ತಿಯ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ದ ಘನ ಪ್ಲಸ್ ಬಿ ಎಕ್ಸ್ ದ ವರ್ಗ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಆಗಿದೆ. ಸೊ ಇಲ್ಲಿ ಎ ಬಿ ಸಿ ಡಿಗಳು ಸ್ಥಿರಾಂಕಗಳಾಗಿದ್ದರೆ ಎಕ್ಸ್ ಏನಾಗಿದೆ? ಚರಾಕ್ಷರ ಆಗಿದೆ. ಈ ಚರಾಕ್ಷರದ ಮೇಲಿರುವ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಅದು 3. ಹಾಗಾಗಿ ಈ ಘನ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಏನಾಗಿರ್ತದೆ ಅಂದರೆ 3 ಆಗಿರ್ತದೆ. ಈಗ ನಿಮಗೆ ಸ್ಪಷ್ಟವಾಗಿ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿರಬೇಕು. ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಒಂದು ಘನ ಬಹುಪದೋಕ್ತಿ ಅಂದರೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಾಗ್ತದೆ? 3 ಆಗ್ತದೆ. ಒಂದು ವೇಳೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳಿದ್ರೆ ಡಿಗ್ರಿ 1, ವರ್ಗ ಬಹುಪದೋಕ್ತಿಯ ಡಿಗ್ರಿ 2, ಋಣಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಏನಾಗ್ತದೆ? 3 ಆಗಿರ್ತದೆ. ಸೊ ಆದ್ದರಿಂದ ನಾವಿಲ್ಲಿ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ 3 ಎಂದು ಬರೆಯಬೇಕು. ಸೊ ನಾವೀಗ 10ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಎ 2,5 ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಎಷ್ಟು ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆ ತುಂಬ ಒಂದು ಅದ್ಭುತವಾದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯನ್ನು ನಾವು ನಕ್ಷೆಯ ಮೂಲಕನೇ ಬಿಡಿಸೋಣ. ಸೊ ನಾನು ಇಲ್ಲಿ ಒಂದು ನಕ್ಷೆಯನ್ನು ಬಿಡಿಸಿಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಈ ನಕ್ಷೆಯ ಸಹಾಯ ಇಲ್ಲದಿದ್ದರೆ ನೀವು ಈ ಕೊಟ್ಟಂಥ ಪ್ರಶ್ನೆಗೆ ನೇರವಾಗಿ ಉತ್ತರಿಸಬಹುದು. ಸೊ ಕೊಟ್ಟಿರುವ ಬಿಂದು ಎ 2,5 ಆಗಿದೆ. ಇಲ್ಲಿ ನೋಡಿ 2 ಎಕ್ಸ್ ನಿರ್ದೇಶಾಂಕ, y ನಿರ್ದೇಶಾಂಕ 5 ಬಿಂದು ಇಲ್ಲಿ ಬರುತ್ತದೆ. ಸೊ ಪ್ರಶ್ನೆಯಲ್ಲಿ ನಮಗೆ ಈ ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ y ಅಕ್ಷ ಲಂಬವಾಗಿರೋದು, ಅಡ್ಡವಾಗಿರೋದು x ಅಕ್ಷವಾಗಿದೆ. ಸೊ ಈ ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಅಂದರೆ ಈ ದೂರವಾಗಿದೆ 1, 2 ಅಂದರೆ x ನಿರ್ದೇಶಾಂಕವಾಗಿದೆ. ಈ ಬಿಂದುವಿನ x ನಿರ್ದೇಶಾಂಕವೇ ಈ ಬಿಂದುವಿನಿಂದ y ಅಕ್ಷಕ್ಕಿರುವಂಥ ಲಂಬ ದೂರವಾಗಿದೆ. ಸಪೋಸ್ ನಿಮಗೆ ಇದೇ ಬಿಂದುವನ್ನು ನೀಡಿ ಈ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕಿರುವ ಲಂಬ ದೂರ ಅಂತ ಕೇಳಿದ್ರೆ ಏನಾಗ್ತದೆ ರೀ? ಅದು ಎಷ್ಟಾಗ್ತದೆ? 1, 2, 3, 4, 5 ಅಂದರೆ y ನಿರ್ದೇಶಾಂಕ. ಸೊ ಈ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕಿರುವ ಲಂಬ ದೂರ ಅಂದರೆ ಅದು 5 ಆಗಿದೆ, ಅಂದರೆ y ನಿರ್ದೇಶಾಂಕ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕೊಟ್ಟ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕಿರುವ ಲಂಬ ದೂರ ಅಂತ ಕೇಳಿದರೆ ನೀವೇನು ಬರಿಬೇಕು ರೀ? y ನಿರ್ದೇಶಾಂಕದ ಬೆಲೆಯನ್ನು ಬರಿಬೇಕು. ಅದೇ ರೀತಿ ಯಾವುದೇ ಒಂದು ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಅಂತ ಕೇಳಿದರೆ ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕವನ್ನು ನೀವು ಬರಿಬೇಕಾಗ್ತದೆ. ಸೊ ಆದ್ದರಿಂದ ಕೊಟ್ಟಿರುವ ಪ್ರಶ್ನೆಯಲ್ಲಿ ನಮಗೆ ಈ ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಅಂತ ಕೇಳಿದ್ದಾರೆ. y ಅಕ್ಷಕ್ಕಿರುವ ಲಂಬ ದೂರ ಅಂದರೆ ಅದು ಈ ಬಿಂದುವಿನ ಯಾವ ನಿರ್ದೇಶಾಂಕ ಆಗಿರ್ತದೆ? ಎಕ್ಸ್ ನಿರ್ದೇಶಾಂಕ ಆಗಿರ್ತದೆ. ಹಾಗಾಗಿ ಈ ಗ್ರಾಫಲ್ಲೂ ನೀವು ನೋಡ್ಬೋದು. ಸೊ ಈ ಕೊಟ್ಟಂಥ ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಎಷ್ಟು? 1, 2 ಮಾನಗಳಂತ ಬರೆಯಬೇಕು.
ಹಾಗೆ ನಾವೀಗ 11ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆ ಸಂಭವನೀಯತೆ ಅಧ್ಯಾಯದ ಮೇಲಿದೆ. ಇದು ನೇರವಾದ ಪ್ರಶ್ನೆಯಾಗಿದೆ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಯಾವಾಗಲೂ ಏನಾಗಿರ್ತದೆ, ಒಂದಾಗಿರ್ತದೆ ವಿದ್ಯಾರ್ಥಿಗಳೇ. ಇದನ್ನು ಯಾವಾಗಲೂ ನೀವು ಇದನ್ನು ನೆನಪಿನಲ್ಲಿಟ್ಕೊಳ್ರಿ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಏನಾಗಿರ್ತದೆ, 1 ಆಗಿದೆ ಅಂತ ಇಲ್ಲಿ ಬರೆದುಕೊಳ್ಬೇಕು. ಅದೇ ರೀತಿ ನಾವೀಗ 12ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆ ತ್ರಿಭುಜಗಳ ಅಧ್ಯಾಯದ ಮೇಲಿದೆ. ಸಮಬಾಹುಗಳನ್ನು ಹೊಂದಿರುವ ಎರಡು ಬಹುಭುಜಗಳ ಸಮರೂಪತೆಗೆ ನಿಬಂಧನೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಸಮಬಾಹುಗಳನ್ನು ಹೊಂದಿರುವ ಎರಡು ಬಹುಭುಜಗಳ ಸಮರೂಪತೆಗೆ 2 ನಿಬಂಧನೆಗಳು ಇದ್ದಾವೆ. ಆ ನಿಬಂಧನೆಗಳನ್ನು ನೀವು ಬಾಯ್ಪಾಠ ಇಟ್ಕೊಳ್ಳಿಕ್ಕೆ ಬೇಕಾಗ್ತದೆ. ಅದರಲ್ಲಿ ಮೊದಲನೇ ನಿಬಂಧನೆ ಆ ಎರಡು ಬಹುಭುಜಗಳ ಕೋನಗಳ ಮೇಲೆ ಇದೆ. ಅದೇನೆಂದರೆ ಅವುಗಳ ಅಂದರೆ ಆ ಎರಡು ಬಹುಭುಜಗಳ ಅನುರೂಪ ಕೋನಗಳು ಏನಾಗಿರಬೇಕು, ಸಮನಾಗಿರಬೇಕು. ಇದು ಮೊದಲನೇ ನಿಬಂಧನೆ. ಅದೇ ರೀತಿ ಎರಡನೇ ನಿಬಂಧನೆ ಏನೆಂದರೆ ಈ ಎರಡು ಬಹುಭುಜಗಳ ಬಾಹುಗಳ ಆಧಾರದ ಮೇಲೆ ಇದೆ. ಈ ಎರಡು ಬಹುಭುಜಾಕೃತಿಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು, ಸಮನಾಗಿರಬೇಕು. ಹೀಗೆ ಸಮಬಾಹುಗಳನ್ನು ಹೊಂದಿರುವ ಎರಡು ಬಹುಭುಜಗಳ ಸಮರೂಪತೆಗೆ 2 ನಿಬಂಧನೆಗಳಿದ್ದಾವೆ. ಮೊದಲನೇದು ಆ ಎರಡು ಬಹುಭುಜಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಎರಡನೇದು ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು, ಸಮನಾಗಿರಬೇಕು. ನಾವೀಗ 13ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 2x - 5y + 4 = 0 ಮತ್ತು 2x + y - 8 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯ ಪ್ರಶ್ನೆಯನ್ನು ನಾವು 2ನೇ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಬಿಡಿಸಿದ್ದೇವೆ. ಸೊ ಮತ್ತೆ ಅದೇ ರೀತಿಯ ಪ್ರಶ್ನೆಯನ್ನು ನಮಗೆ 1 ಅಂಕದ ಪ್ರಶ್ನೆಯಲ್ಲಿ ನೀಡಿದ್ದಾರೆ. ಇದನ್ನು ನಾವು ಅತ್ಯಂತ ಸುಲಭವಾಗಿ ಬಿಡಿಸಬಹುದು. ಅದೇಗೆಂದರೆ ಮೊದಲನೇ ಸಮೀಕರಣದ x ಸಹಗುಣಕ ಅಂದರೆ x ನ ಜೊತೆಗಿರುವ ಸಂಖ್ಯೆ ಯಾವುದಿದೆ, 2 ಇದೆ. ಅದೇ ರೀತಿ ಎರಡನೇ ಸಮೀಕರಣದಲ್ಲಿ x ನ ಸಹಗುಣಕ ಏನಿದೆ ಅಂದರೆ 2 ಇದೆ. ಇವುಗಳ ಅನುಪಾತ ಅಂದರೆ 2/2 ಅಂತ ಬರೆದುಕೊಳ್ಬೇಕು. ಅದೇ ರೀತಿ ಮೊದಲನೇ ಸಮೀಕರಣದ y ಸಹಗುಣಕ ಎಷ್ಟಿದೆ, -5 ಇದೆ, ಭಾಗಿಸು ಎರಡನೇ ಸಮೀಕರಣದ y ಸಹಗುಣಕ ಇಲ್ಲಿ ಏನಿಲ್ಲ ಅಂದರೆ 1 ಇರ್ತದೆ, -1 ಅಂತ ಬರೀಬೇಕು. ಈ ಎರಡೂ ಸಹಗುಣಕಗಳನ್ನು ನಾವು ಹೋಲಿಸಿದಾಗ ಇವುಗಳ ಬೆಲೆಗಳು ಏನಾಗಿದಾವೆ ಅಂದರೆ ಬೇರೆ ಬೇರೆ ಆಗಿದೆ. ನೋಡ್ರಿ, 2/2 ಅಂದರೆ 1 ಬರ್ತದೆ, -5/1 ಅಂದರೆ -5 ಆಗಿದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ x ಸಹಗುಣಕಗಳ ಅನುಪಾತದ ಬೆಲೆ ಅಂದರೆ a1/a2 ದ ಬೆಲೆಯು y ಸಹಗುಣಕಗಳ ಅನುಪಾತದ ಬೆಲೆ ಅಂದರೆ b1/b2 ದ ಬೆಲೆಗೆ ಏನಾಗಿಲ್ಲ, ಸಮನಾಗಿಲ್ಲ. ಸೊ ಈ ರೀತಿ ನಿಬಂಧನೆಯನ್ನು ಹೊಂದಿದ್ರೆ ಆ ಸಮೀಕರಣಗಳು ಏನಾಗಿರ್ತವೆ ಅಂದರೆ ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರ್ತವೆ. ಜೊತೆಗೆ ಅವು ಛೇದಿಸುವ ರೇಖೆಗಳಾಗ್ತವೆ. ಅದರ ಜೊತೆಗೆ ಅವು ಸ್ಥಿರ ಜೋಡಿಗಳಾಗಿರ್ತವೆ. ಸೊ ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಈ ಎರಡೂ ಸಮೀಕರಣಗಳಲ್ಲಿ x ಸಹಗುಣಕಗಳ ಅನುಪಾತದ ಬೆಲೆಯು y ಸಹಗುಣಕಗಳ ಅನುಪಾತದ ಬೆಲೆಗೆ ಸಮ ಇಲ್ಲದೆ ಇರೋದ್ರಿಂದ ಈ ಸಮೀಕರಣಗಳು ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ. ಅದನ್ನೇ ನಾವಿಲ್ಲಿ ಉತ್ತರದಲ್ಲಿ ಬರೆಯಬೇಕು. ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತಲೂ ಬರೀಬಹುದು. ಸೊ ಹಾಗೆ ನಾವೀಗ 14ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ an = 5n + 3 ಆದಾಗ ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಶ್ರೇಣಿಯ 3ನೇ ಪದ ಅಂದರೆ n ನ ಬೆಲೆ ಎಷ್ಟಾಗ್ತದೆ ಅಂದರೆ 3 ಆಗುತ್ತದೆ. ಹಾಗಾಗಿ ಶ್ರೇಣಿಯ nನೇ ಪದದಲ್ಲಿ ನಾವು n ನ ಸ್ಥಾನದಲ್ಲಿ 3 ಆದೇಶಿಸಿದರೆ ನಮಗೆ ಶ್ರೇಣಿಯ 3ನೇ ಪದ a3 ನ ಬೆಲೆ ಸಿಗುತ್ತದೆ. ಹಾಗಾಗಿ n ನ ಸ್ಥಾನದಲ್ಲಿ 3 ಆದೇಶಿಸಿದಾಗ ಏನೇನಾಗ್ತದೆ, a3 ಆಗುತ್ತದೆ. = 5 × n ನ ಸ್ಥಾನದಲ್ಲಿ 3 ಹಾಕಿಕೊಳ್ಳಬೇಕು, ಪ್ಲಸ್ 3 ಇದ್ದಾಗೆ ಬರೆದುಕೊಳ್ಬೇಕು. 5 × 3 = 15 ಪ್ಲಸ್ 3 ಇದ್ದಾಗೆ ಬರೆದಾಗ ಇದು 15 + 3 ಆಗುತ್ತದೆ. 15 + 3 18 ಆಗುವುದರಿಂದ ಶ್ರೇಣಿಯ 3ನೇ ಪದ a3 = 18 ಅಂತ ಬರೆಯಬೇಕು. ಅಥವಾ ಶ್ರೇಣಿಯ 3ನೇ ಪದ = 18 ಅಂತ ನೀವು ಬರೆಯಬೇಕು. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಬಹುಲಕ 13 ಮತ್ತು ಸರಾಸರಿ 10 ಆಗಿರುವ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ನಮಗೆ ಮಧ್ಯಾಂಕ, ಬಹುಲಕ ಮತ್ತು ಸರಾಸರಿಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಒಂದು ಸಮೀಕರಣ 3 ಮಧ್ಯಾಂಕ = ಬಹುಲಕ + 2 ಸರಾಸರಿ. ಈ ಸೂತ್ರದ ಬಗ್ಗೆ ನಿಮಗೆ ತಿಳಿದಿರಲೇಬೇಕು. ಈ ಸೂತ್ರದಲ್ಲಿ ನಾವು ಈಗ ಬಹುಲಕದ ಬೆಲೆ 13, ಅದೇ ರೀತಿ ಸರಾಸರಿಯ ಬೆಲೆ 10 ಆದೇಶಿಸಿದಾಗ ಇದರ ಮುಂದಿನ ಹಂತವು 3 ಮಧ್ಯಾಂಕ = ಬಹುಲಕದ ಬೆಲೆ 13 ಪ್ಲಸ್ 2 × ಸರಾಸರಿ 10 ಆಗುತ್ತದೆ. 13 ಇದ್ದ ಹಾಗೆ ಬರೆದುಕೊಳ್ಳೋಣ. 2 × 10 ಅಂದರೆ 20 ಆಗುತ್ತದೆ. ಸೊ 13 + 20 ಅಂದರೆ 33 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 3 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ×3 ಬಲಭಾಗಕ್ಕೆ ಹೋಗಿ /3 ಆಗುತ್ತದೆ. ಆದ್ದರಿಂದ ಇಲ್ಲಿ ಬಲಭಾಗವು 33/3 ಆಗುತ್ತದೆ. 3 × 3 3 × 3 ಆಗುವುದರಿಂದ ಇಲ್ಲಿ ಮಧ್ಯಾಂಕದ ಬೆಲೆಯು 11 ಆಗುತ್ತದೆ. ಆದ್ದರಿಂದ ಬಹುಲಕ 13 ಮತ್ತು ಸರಾಸರಿ 10 ಆಗಿರುವ ದತ್ತಾಂಶಗಳಿಗೆ ಮಧ್ಯಾಂಕದ ಬೆಲೆ ಇಲ್ಲಿ 11 ಆಗುತ್ತದೆ. ಸೊ ಹಾಗೆ ನಾವು ಈಗ 1 ಅಂಕದ ಕೊನೆಯ ಪ್ರಶ್ನೆ 16ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ.
ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 6 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಯಾವುದೇ ಒಂದು ಚೌಕಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಅದರ ಅಂಚಿನ ಘನವಾಗಿರುತ್ತದೆ ಅಥವಾ ಬಾವಿನ ಘನವಾಗುತ್ತದೆ. ಸೊ ಪ್ರಶ್ನೆಯಲ್ಲಿ ನಮಗೆ 6 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿರೋದ್ರಿಂದ ಇಲ್ಲಿ ನಮಗೆ ಅಂಚಿನ ಉದ್ದವನ್ನು 6 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಇಲ್ಲಿ ಬಾವು ಅಥವಾ ಅಂಚಿನ ಸ್ಥಾನದಲ್ಲಿ ನಾವು 6 ಆದೇಶಿಸಿದಾಗ ಬಾವಿನ ಘನ ಅಥವಾ ಅಂಚಿನ ಘನ ಏನಾಗ್ತದೆ ಅಂದರೆ 6ರ ಘನ ಆಗ್ತದೆ. 6ರ ಘನ ಅಂದರೆ 6 × 6 × 6 ಆಗುವುದರಿಂದ 6 36 36 216 ಆಗುವುದರಿಂದ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ 6 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಘನದ ಘನಫಲವು ಇಲ್ಲಿ 216 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಸೊ ಒಂದು ವೇಳೆ ಇದೇ ಪ್ರಶ್ನೆಯನ್ನು 4 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಘನದ ಘನಫಲವನ್ನು ಕಂಡುಹಿಡಿರಿ ಅಂತ ಕೊಟ್ಟಾಗ ನೀವೇನು ಮಾಡಬೇಕಂದ್ರೆ 4ರ ಘನವನ್ನು ಕಂಡುಹಿಡಿದ್ರೆ ಸಾಕಾಗ್ತದೆ. 4ರ ಘನ ಅಂದರೆ 4 × 4 × 4 ಆಗ್ತದೆ. 4 4 16 16 64 ಆಗುವುದರಿಂದ 4 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಘನದ ಘನಫಲ ಏನಾಗ್ತದೆ ಅಂದರೆ ಇಲ್ಲಿ 64 ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ. ಇದೇ ರೀತಿ 5 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಘನದ ಘನಫಲವನ್ನು ಕಂಡುಹಿಡಿರಿ ಅಂತ ಹೇಳಿದರೆ ನೀವೇನು ಮಾಡಬೇಕಂದ್ರೆ 5ಅನ್ನು 3 ಬಾರಿ ಗುಣಿಸ್ಕೊಳ್ಬೇಕು. 5 5 25 25 5 125 ಆಗುತ್ತದೆ. ಸೊ ಹಾಗಾಗಿ 5 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಒಂದು ಚೌಕಘನದ ಘನಫಲ ಇಲ್ಲೇನಾಗ್ತದೆ ಅಂದರೆ 125 ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ. ಹೀಗೆ ಯಾವುದೇ ಒಂದು ಸಂಖ್ಯೆಯನ್ನು ನೀಡಿ ಈ ಸಂಖ್ಯೆಯ ಅಂಚನ್ನು ಹೊಂದಿರುವಂಥ ಚೌಕಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಕೊಟ್ಟಂಥ ಸಂಖ್ಯೆಯನ್ನು 3 ಬಾರಿ ಗುಣಿಸಿದ್ರೆ ಸಾಕಾಗ್ತದೆ. ಸೊ ಹಾಗೆ ನಾವೀಗ 3ನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 3ನೇ ಮುಖ್ಯ ಪ್ರಶ್ನೆಯಲ್ಲಿ 2 ಮಾರ್ಕ್ಸಿನವಷ್ಟು 8 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಮೊದಲನೇ ಪ್ರಶ್ನೆ 17ನೇ ಪ್ರಶ್ನೆಯಾಗಿದೆ. ಮೊದಲಿಗೆ ನಾವು ಈಗ 17ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 6 + ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯ ಪ್ರಶ್ನೆಗಳು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತವೆ. ಹಾಗಾಗಿ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲೂ ಗ್ಯಾರಂಟಿಯಾಗಿ ಡೆಫಿನೆಟ್ ಆಗಿ ಈ ರೀತಿಯ ಪ್ರಶ್ನೆಗಳು ಬಂದೇ ಬರುತ್ತವೆ. ಈ ರೀತಿಯ ಪ್ರಶ್ನೆಗಳನ್ನು ನೀವು ಅತ್ಯಂತ ಸುಲಭವಾಗಿ ಬಿಡಿಸಬಹುದು. ಅದು ಹೇಗೆ ಎಂಬುದನ್ನು ನಾವೀಗ ನೋಡೋಣ. ಸೊ ಇಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು ನೀಡಿ ಅದನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದಾಗ ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ನಾನು ಏನು ಬರ್ದೇನಲ್ಲ, ಈ ಹಂತಗಳು ಏನಾಗಿರ್ತವೆ ಅಂದರೆ ಕಾಮನ್ ಆಗಿರ್ತವೆ, ಸಾಮಾನ್ಯವಾಗಿರ್ತದೆ. ಹಾಗಾಗಿ ಈ ಎಲ್ಲ ಹಂತಗಳನ್ನ ನೀವು ಬಾಯ್ಪಾಠ ಇಟ್ಕೊಂಡ್ರೆ ಈ ರೀತಿಯ ಯಾವುದೇ ಒಂದು ಪ್ರಶ್ನೆ ಬಂದರೂ ನೀವು ಸುಲಭವಾಗಿ ಉತ್ತರಿಸಬಹುದು. ಸೊ ಮೊದಲನೇ ಹಂತದಲ್ಲಿ ಇಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ಬರೆದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ತ್ಕೊಳ್ಬೇಕು. ಈ ಹಂತ ಏನಿದೆಯಲ್ವಾ, ಈ ಸೆಂಟೆನ್ಸ್ ಏನಿದೆಯಲ್ಲ, ಎಲ್ಲ ಈ ರೀತಿಯ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿರ್ತದೆ. ಇಲ್ಲಿ 6 + ವರ್ಗಮೂಲ 2 ಅಂತ ಕೊಟ್ಟಿದ್ದಾರೆ, ಅದನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ಸಪೋಸ್ 3 + ವರ್ಗಮೂಲ 5 ಅಂತ ಕೊಟ್ಟರೆ ಅದನ್ನು ಇಲ್ಲಿ ಬರ್ತ್ಕೊಂಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂಬುದನ್ನು ಇಲ್ಲಿ ಬರೀಬೇಕು. ಈ ಸೆಂಟೆನ್ಸ್ ಎಲ್ಲದಕ್ಕೂ ಫಿಕ್ಸ್ ಆಗಿರ್ತದೆ. ಅದೇ ರೀತಿ 2ನೇ ಹಂತದಲ್ಲಿ ಇಲ್ಲಿ ಯಾವ ಸಂಖ್ಯೆನ ನೀವು ಬರೆದಿರ್ತಲ್ವ ಅದೇ ಸಂಖ್ಯೆನ ಇಲ್ಲಿ ಬರೆದುಕೊಳ್ಬೇಕು. ಸಪೋಸ್ ಇಲ್ಲಿ 6 + ವರ್ಗಮೂಲ 2 ಅಂತ ಕೊಟ್ಟಿದ್ದಲ್ಲ, ಅದನ್ನು ಇಲ್ಲಿ ಬರೆದುಕೊಂಡು = A ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು, B ≠ 0 ಅಂತ ಬರೀಬೇಕು. ಇಲ್ಲಷ್ಟೇ ನೀವು ಇದನ್ನು ಬರೀಬೇಕಾಗ್ತದೆ, ಸಂಖ್ಯೆನ ಬರೀಬೇಕಾಗ್ತದೆ. A/B ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೂ ಒಂದೇ ರೀತಿ ಇರ್ತದೆ. ಮುಂದಿನ ಹಂತದಲ್ಲಿ ವರ್ಗಮೂಲ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆಯನ್ನು ಎಡಭಾಗದಲ್ಲಿ ಇಟ್ಕೊಂಡು ವರ್ಗಮೂಲ ಚಿಹ್ನೆಯನ್ನು ಹೊಂದಿಲ್ಲದ ಸಂಖ್ಯೆನ ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಈ ಲೆಕ್ಕದಲ್ಲಿ ವರ್ಗಮೂಲ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆ ಯಾವುದು? ವರ್ಗಮೂಲ 2. ವರ್ಗಮೂಲ 2ನ್ನು ಇಟ್ಕೊಂಡು 6ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಮುಂದಿನ ಹಂತದಲ್ಲಿ ವರ್ಗಮೂಲ 2ನ್ನು ಇಟ್ಕೊಂಡು ಈ ಬಲಭಾಗವನ್ನು ಸಂಕ್ಷೇಪಿಸಬೇಕು. ಸೊ ಎರಡೇ ಹಂತದಲ್ಲಿ ನೀವು ಲೆಕ್ಕ ಮಾಡೋದಿರ್ತದೆ, ಉಳಿದ ಯಾವ ಹಂತದಲ್ಲೂ ನಿಮಗೆ ಲೆಕ್ಕ ಇರೋದಿಲ್ಲ. ಸೊ ಮುಂದಿನ ಹಂತದಲ್ಲೆಲ್ಲ ಈ ರೀತಿಯ ಸೆಂಟೆನ್ಸನ್ನು ಬರೀಬೇಕಾಗ್ತದೆ. ಸೊ ಅದೇನೆಂದರೆ, ಸೊ ಇಲ್ಲಿ ಯಾವುದು ವರ್ಗಮೂಲ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆ ಇರ್ತದಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ವರ್ಗಮೂಲ 2 ಅಂತ ಇದೆ. ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಸೆಂಟೆನ್ಸ್ ಕಾಮನ್ ಆಗಿರ್ತದೆ ಎಲ್ಲದಕ್ಕೂ. ಆದ್ದರಿಂದ ಇದಕ್ಕೆ ಸಮನಾಗಿರುವ ಇಲ್ಲೊಂದು ಸಂಖ್ಯೆ ಬರ್ತದೆ ಇದನ್ನು ಸಂಕ್ಷೇಪಿಸಿದಾಗ. ಆದ್ದರಿಂದ ಈ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೀಬೇಕು. ಆದರೆ ಇಲ್ಲಿರುವ ಸಂಖ್ಯೆ ಏನಿರ್ತದಲ್ಲ, ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಬರೀಬೇಕು. ಇದೆಲ್ಲದಕ್ಕೂ ಕಾಮನ್ ಆಗಿರ್ತದೆ. ಈ ವರ್ಗಮೂಲದ ಒಳಗಡೆ ನೀವು ಕೊಟ್ಟಿರುವ ಸಂಖ್ಯೆಯನ್ನು ಅಷ್ಟೇ ತುಂಬಿದ್ರೆ ಆಯ್ತು ಅಷ್ಟೇ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಯಾವ ಸಂಖ್ಯೆಯನ್ನು ತುಂಬಬೇಕಂದ್ರೆ ಕೊಟ್ಟಿರುವ ಸಂಖ್ಯೆಯನ್ನು ತುಂಬಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು. ಇದು ಸೆಂಟೆನ್ಸ್ ಕಾಮನ್ ಆಗಿರ್ತದೆ. ಇದನ್ನು ಬಾಯ್ಪಾಠ ಇಟ್ಕೊಳ್ರಿ, ಇವೆಲ್ಲವನ್ನು ಬಾಯ್ಪಾಠ ಇಟ್ಕೊಳ್ರಿ. ಕೊನೆ ಹಂತದಲ್ಲಿ ಈ ಪ್ರಶ್ನೆಯನ್ನೇ ಇಲ್ಲಿ ಬರೀಬೇಕು. 6 + ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ರೆ ಈ ಪ್ರಶ್ನೆಗೆ ನೀವು ಉತ್ತರ ಬರೆದಂಗೆ ಆಗ್ತದೆ. ಸೊ ನಾವೀಗ ಇಷ್ಟು ಅಂಶವನ್ನು ತಿಳಿದುಕೊಂಡ ನಂತರ ನಾವೀಗ ಕೊಟ್ಟಂಥ ಪ್ರಶ್ನೆಯನ್ನು ಬಿಡಿಸೋಣ. ಸೊ ಮೊದಲನೇ ಹಂತದಲ್ಲಿ ಏನಂತ ಬರೀಬೇಕಂತ ಹೇಳಿದ್ದೆ, ಕೊಟ್ಟಿರುವ
ಸಂಖ್ಯೆಯನ್ನು ಇಲ್ಲಿ ತುಂಬಬೇಕು. 6 ಪ್ಲಸ್ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 3 ಪ್ಲಸ್ ವರ್ಗಮೂಲ 5 ಅಂತ ಕೊಟ್ಟರೆ ಇಲ್ಲಿ ಪ್ರಶ್ನೆಯಲ್ಲಿ ಅದನ್ನೇ ಇಲ್ಲಿ ತುಂಬಬೇಕಾಗ್ತದೆ. ಎರಡನೇ ಹಂತದಲ್ಲಿ ಏನು ಬರೀಬೇಕು, ಇದೇ ಸಂಖ್ಯೆನೇ ಇಲ್ಲಿ ಬರೆದುಕೊಳ್ಬೇಕು. 6 ಪ್ಲಸ್ ವರ್ಗಮೂಲ 2 = a ಭಾಗಿಸು b ಅಂತ ಬರೀಬೇಕು. ಸೊ a ಮತ್ತು bಗಳು ಸಹಭಾಜ್ಯ ಸಂಖ್ಯೆಗಳು ಎಲ್ಲದಕ್ಕೂ ಕಾಮನ್ ಆಗಿರ್ತದೆ. ಮುಂದಿನ ಹಂತದಲ್ಲಿ ವರ್ಗಮೂಲ 2 ಇಲ್ಲಿ ಇಟ್ಕೊಂಡ್ರು 6 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಏನಾಗ್ತದೆ, -6 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ 2 ಇಲ್ಲಿ ಬರೆದುಕೊಳ್ಬೇಕು. ಇದನ್ನು ಸಂಕ್ಷೇಪಿಸಬೇಕು. a ಮೈನಸ್ ಅನ್ನು ಬರ್ಕೊಳ್ರಿ, 6 ಮತ್ತು b ಅನ್ನು ಗುಣಿಸ್ಕೊಂಡಾಗ 6b ಆಗ್ತದೆ. ಒರೆ ಗುಣಾಕಾರ ಮಾಡಿದಾಗ ಭಾಗಿಸು ಛೇದದಲ್ಲಿದೆ b ಇದೆ. ಇದನ್ನು ಬರೆದುಕೊಳ್ಬೇಕು. ಈ ಎರಡೇ ಹಂತದಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಇರೋದು. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕಂದ್ರೆ ಈ ವರ್ಗಮೂಲ 2 ಇಲ್ಲಿ ಬರೆದುಕೊಳ್ಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೀಬೇಕು. ಇದು ಸೆಂಟೆನ್ಸ್ ಎಲ್ಲದಕ್ಕೂ ಕಾಮನ್ ಆಗಿದೆ. ಆದ್ದರಿಂದ ಇದಕ್ಕೆ ಸಮನಾಗಿರುವ ಇಲ್ಲೊಂದು ಸಂಖ್ಯೆ ಇದೆಯಲ್ಲ, ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಅದನ್ನು ತುಂಬಿಕೊಳ್ಬೇಕು. a ಮೈನಸ್ 6b ಭಾಗಿಸು b ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೆದುಕೊಳ್ಬೇಕು. ಸೊ ಈ ಸೆಂಟೆನ್ಸು ಸಹ ಎಲ್ಲದಕ್ಕೂ ಕಾಮನ್ ಆಗಿರ್ತದೆ. ಆದರೆ ವರ್ಗಮೂಲ 2 ಅಂತ ಇದೆಯಲ್ಲ, ಇದನ್ನು ಇಲ್ಲಿ ಬರೆದುಕೊಳ್ಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಸೊ ಮುಂದಿನ ಹಂತದಲ್ಲಿ ಈ ಬಿಟ್ಟ ಸ್ಥಳದಲ್ಲಿ ಏನು ಬರೀಬೇಕ್ರಿ, ಕೊಟ್ಟಂಥ ಸಂಖ್ಯೆ 6 ಪ್ಲಸ್ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಂತ ಬರೀಬೇಕು. ಕೊನೆ ಹಂತದಲ್ಲಿ ಈ ಪ್ರಶ್ನೆಯನ್ನೇ ಬರೀಬೇಕು. 6 ಪ್ಲಸ್ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂಬುದನ್ನು ಬರೆದು 2 ಮಾರ್ಕ್ಸನ್ನು ನೀವು ಸುಲಭವಾಗಿ ಪಡೆದುಕೊಳ್ಬೇಕು. ಹಾಗೆ ನಾವೀಗ 18ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ನಮಗೆ ಇಲ್ಲಿ 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯ ಪ್ರಶ್ನೆಗಳು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತವೆ. ಇದು ಪಾಕೆಟ್ ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ನೀವು ಸುಲಭವಾಗಿ ಬಿಡಿಸಿ 2 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಈ ರೀತಿಯಾಗಿ ಸರಿಯಾಗಿ ಬರೆದುಕೊಳ್ಬೇಕು. ನೇರವಾಗಿ ಈ ಸಮೀಕರಣಗಳನ್ನು ಕೂಡಿಸೋದ್ರ ಮೂಲಕ ನಾವು y ಚರಾಕ್ಷರವನ್ನು ಇಲ್ಲಿ ವರ್ಜಿಸಬಹುದು, ಅಂದರೆ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಯಾಕಂದರೆ ಇಲ್ಲಿ +1y ಅಂತ ಇದೆ, ಎರಡನೇ ಸಮೀಕರಣದಲ್ಲಿ -1y ಇರೋದ್ರಿಂದ ಇವುಗಳನ್ನ ಕೂಡಿಸಿದಾಗ y ಚರಾಕ್ಷರ ಏನಾಗ್ತದೆ ಅಂದರೆ ಎಲಿಮಿನೇಟ್ ಆಗ್ತದೆ ಅಥವಾ ವರ್ಜಿಸಲ್ಪಡ್ತದೆ ಅಥವಾ ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ನಾನು ಇಲ್ಲಿ ಈ 2 ಸಮೀಕರಣಗಳನ್ನು ಕೂಡಿಸ್ಕೊಳ್ತಾ ಇದ್ದೇನೆ. 3x + 2x ಅಂದರೆ 5x ಆಗ್ತದೆ, +1y -1y ಕ್ಯಾನ್ಸಲ್ ಆಗ್ತದೆ, =15 + 5 ಅಂದರೆ 20 ಆಗುತ್ತದೆ. 5 × 5 5 4 20 ಆಗೋದ್ರಿಂದ ಇಲ್ಲಿ x ನ ಬೆಲೆ ಎಷ್ಟಾಗ್ತದೆ ಅಂದರೆ 4 ಆಗ್ತದೆ. ಹೀಗೆ ನೇರವಾಗಿ ನಮಗೆ x ನ ಬೆಲೆ ಸಿಗುತ್ತದೆ. ಮುಂದಿನ ಹಂತದಲ್ಲಿ ಈ x ನ ಬೆಲೆ 4ಅನ್ನು ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿಯಬೇಕು. ನಾನು ಇಲ್ಲಿ x ನ ಬೆಲೆ 4ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಸೊ x ನ ಬೆಲೆ 4ಅನ್ನು ಈ ಸಮೀಕರಣ 1ರಲ್ಲಿ ಆದೇಶಿಸಿದಾಗ 3 × x ಅಂದರೆ 4 ಆಗುತ್ತದೆ, 3 × 4 ಆಗುತ್ತದೆ, ಪ್ಲಸ್ y ಅನ್ನು ಇದಾಗಿ ಬರೆದುಕೊಳ್ಳೋಣ, = 15, 3 4 12 ಆಗುತ್ತದೆ, ಪ್ಲಸ್ y = 15, y = 12 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +12 -12 ಆಗುತ್ತದೆ. ಆದ್ದರಿಂದ ಇಲ್ಲಿ y ನ ಬೆಲೆಯು 15 - 12 ಅಂದರೆ 3 ಆಗುತ್ತದೆ. ಹೀಗೆ ನಾವು ಈ ಕೊಟ್ಟಂಥ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಸುಲಭವಾಗಿ ಬಿಡಿಸಿ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿದು 2 ಅಂಕಗಳನ್ನು ಪಡೆಯಬೇಕು. ಹಾಗೆ ನಾವೀಗ 19ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯೂ ಸಹ ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ. 7, 13, 19 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯುವಂಥ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯ ಪ್ರಶ್ನೆಗಳು ಸಹ ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ. ಸೊ ನಾವೀಗ ಈ ಪ್ರಶ್ನೆಯನ್ನು ಬಿಡಿಸೋಣ. ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಈ ಸಮಾಂತರ ಶ್ರೇಣಿಯಲ್ಲಿರುವಂಥ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಶ್ರೇಣಿಯ ಮೊದಲನೇ ಪದ 7 ಆಗಿರೋದ್ರಿಂದ ನಾವಿಲ್ಲಿ ಶ್ರೇಣಿಯ ಮೊದಲನೇ ಪದ a = 7 ಅಂತ ಬರೆದುಕೊಳ್ಳೋಣ. ಅದೇ ರೀತಿ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 13ರಲ್ಲಿ 7ಅನ್ನು ಕಳೆದಾಗ 6 ಬರ್ತದೆ. ಅದೇ ರೀತಿ 19ರಲ್ಲಿ 13ಅನ್ನು ಕಳೆದಾಗ ಎಷ್ಟು ಬರ್ತದೆ ರೀ, 6 ಬರ್ತದೆ. ಅಥವಾ ಶ್ರೇಣಿಯ ಮುಂದಿನ ಪದ ಎರಡನೇ ಪದವು ಮೊದಲನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ, 6 ಹೆಚ್ಚಾಗಿದೆ. ಅದೇ ರೀತಿ ಮೂರನೇ ಪದವು ಎರಡನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ, 6 ಹೆಚ್ಚಾಗಿರೋದ್ರಿಂದ ಇಲ್ಲಿ ಸಾಮಾನ್ಯ ವ್ಯತ್ಯಾಸ d ನ ಬೆಲೆ 6 ಆಗುತ್ತದೆ. ಹಾಗೆ ಈ ಶ್ರೇಣಿಯ ಎಷ್ಟು ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ, 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಇಲ್ಲಿ n ಅಂದರೆ ಪದಗಳ ಸಂಖ್ಯೆ ಆಗಿರುವುದರಿಂದ ನಾವಿಲ್ಲಿ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದ್ದರಿಂದ n = 10 ಆಗುತ್ತದೆ. ಅದೇ ರೀತಿ ನಾವಿಲ್ಲಿ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು S10ರ ಬೆಲೆಯನ್ನು, S10 = ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn = n/2 × 2a + n - 1 × d ಈ ಸೂತ್ರವನ್ನು ಬರೆದುಕೊಳ್ಳೋಣ. ಈ ಸೂತ್ರದಲ್ಲಿ ನಾವೀಗ a ನ ಬೆಲೆ, d ನ ಬೆಲೆ ಮತ್ತು n ನ ಬೆಲೆಗಳನ್ನು ಆದೇಶಿಸಿ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ S10 ಕಂಡುಹಿಡಿಯೋಣ. n ನ ಜಾಗದಲ್ಲಿ 10 ಆದೇಶಿಸಿದಾಗ Sn S10 ಆಗುತ್ತದೆ, = n ನ ಜಾಗದಲ್ಲಿ ಏನು ಹಾಕೊಳ್ಬೇಕು, 10 ಬರೆದಾಗ n/2 10/2 ಆಗುತ್ತದೆ. ಬ್ರಾಕೆಟ್ ಅನ್ನು ಇದ್ದಾಗ ಹಾಕಿಕೊಳ್ಳಿ. 2 × a ನ ಬೆಲೆ 7 + n ನ ಬೆಲೆ 10 - 1 d ನ ಬೆಲೆ 6 + 6 ಬರೆದುಕೊಳ್ಬೇಕು. ಮುಂದಿನ ಹಂತದಲ್ಲಿ ನಾವು ಈಗ ಇದನ್ನು ಸಂಕ್ಷೇಪಿಸಬೇಕು. 2 × 2 2 × 10 ಆಗುತ್ತದೆ. 5 ಇಲ್ಲಿ ಬರೆದುಕೊಳ್ಳೋಣ. 8 2 7 14 ಆಗುತ್ತದೆ, ಪ್ಲಸ್
10ರಲ್ಲಿ 1 ಕಳೆದಷ್ಟು ಉಳಿಯುತ್ತದೆ 9 ಉಳಿಯುತ್ತದೆ ಇಂಟು 6 ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ 5 ಇದ್ದ ಹಾಗೆ ಬರೆದುಕೊಳ್ಳೋಣ. 14 ಇದ್ದ ಹಾಗೆ ಬರೆದುಕೊಳ್ಳೋಣ. 6 9 ಎಷ್ಟಾಗ್ತದೆ ಅಂದರೆ 54 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 5 ಇದ್ದ ಹಾಗೆ ಬರೆದುಕೊಳ್ಳೋಣ. 14 + 54 ಅಂದರೆ 68 ಆಗುತ್ತದೆ. 68 ಗುಣಿಸು 5 ಅಂದರೆ 5 8 40, 5 6 30, 340 ಆಗುತ್ತದೆ. ಆದ್ದರಿಂದ ಕೊಟ್ಟಿರುವ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವು ಇಲ್ಲಿ 340 ಆಗುತ್ತದೆ. ಸೊ ನಾವೀಗ ಹಿಂದಿನ ಪ್ರಶ್ನೆಗೆ ಅಥವಾ ರೂಪದಲ್ಲಿ ಕೊಟ್ಟಿರುವ ಮತ್ತೊಂದು ಸಮಾಂತರ ಶ್ರೇಣಿಯ ಮೇಲಿರುವ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 2 7 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 47 ಆಗಿರುತ್ತದೆ ಎಂಬುದನ್ನು ಸೂತ್ರ ಸಹಾಯದಿಂದ ಕಂಡುಹಿಡಿದು ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯು ಸಹ ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದೆ. ಮೊದಲಿಗೆ ನೀಡಿರುವ ಶ್ರೇಣಿಯ ಸಹಾಯದಿಂದ ನಾವು ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಕೊಟ್ಟಿರುವ ಶ್ರೇಣಿಯಲ್ಲಿ ಮೊದಲನೇ ಪದ 2 ಆಗಿರೋದ್ರಿಂದ ಶ್ರೇಣಿಯ ಮೊದಲನೇ ಪದ a = 2 ಅಂತ ಬರೆದುಕೊಳ್ಳೋಣ. ಹಾಗೆ ಈ ಶ್ರೇಣಿಯನ್ನು ನೀವು ಗಮನಿಸಿದಾಗ ಶ್ರೇಣಿಯ ಎರಡನೇ ಪದ 7 ಮೊದಲನೇ ಪದ 2ಕ್ಕಿಂತ 5 ಹೆಚ್ಚಾಗಿದೆ. ಅದೇ ಶ್ರೇಣಿಯ ಮೂರನೇ ಪದ ಶ್ರೇಣಿಯ ಎರಡನೇ ಪದ 7ಕ್ಕಿಂತ 5 ಹೆಚ್ಚಾಗಿದೆ. ನೋಡಿರಿ, 7ಕ್ಕೆ 5 ಕೂಡಿಸಿದಾಗ 12 ಬರ್ತಾ ಇದೆ, 2ಕ್ಕೆ 5 ಕೂಡಿಸಿ 7 ಬರ್ತಾ ಇದೆ. ಹಾಗಾಗಿ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗ್ತದೆ ಇಲ್ಲಿ +5 ಆಗುತ್ತದೆ. ಅಥವಾ ಶ್ರೇಣಿಯ ಎರಡನೇ ಪದ 7ರಿಂದ ಮೊದಲನೇ ಪದ 2 ಕಳೆದಾಗ ಉತ್ತರ ಏನು ಬರ್ತದೆ 5 ಬರ್ತಾ ಇದೆ. ಅಥವಾ ಶ್ರೇಣಿಯ ಮೂರನೇ ಪದ 12ರಿಂದ ಎರಡನೇ ಪದ 7 ಕಳೆದಾಗ ಬರುವ ಉತ್ತರ 5. ಹಾಗಾಗಿ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ +5 ಆಗುತ್ತದೆ. ಇಲ್ಲಿ ನಮಗೆ ಶ್ರೇಣಿಯ ಎಷ್ಟನೇ ಪದವು 47 ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 47 ಅಂದರೆ ಶ್ರೇಣಿಯ ಎನ್ನೇ ಪದ. ಹಾಗಾಗಿ an = ಶ್ರೇಣಿಯ ಎನ್ನೇ ಪದ an = 47 ಅಂತ ಬರೆದುಕೊಳ್ಳೋಣ. ಸೊ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಶ್ರೇಣಿಯ ಎಷ್ಟನೇ ಪದ 47 ಆಗಿದೆ ಎಂಬುದನ್ನು, ಅಂದರೆ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು ಎನ್ನ ಬೆಲೆಯನ್ನು. ಹಾಗಾಗಿ n = ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರದ ಸಹಾಯದಿಂದ ನಾವಿಲ್ಲಿ ಎನ್ನ ಬೆಲೆಯನ್ನು ಕಂಡುಹಿಡಿಯೋಣ. ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರ an = a + n - 1 × d. ಈ ಸೂತ್ರದಲ್ಲಿ ನಾವೀಗ an d a ನ ಬೆಲೆಗಳನ್ನು ಆದೇಶಿಸೋಣ. a ನ ಬೆಲೆ 47 ಬರೆದುಕೊಳ್ಳೋಣ. a ನ ಬೆಲೆ 2 ಪ್ಲಸ್ n ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದ್ದ ಹಾಗೆ ಬರೆದುಕೊಳ್ಳೋಣ. -1 ಇದ್ದ ಹಾಗೆ ಬರೆದುಕೊಳ್ಳೋಣ. d ನ ಬೆಲೆ 5 ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಸಮೀಕರಣದ ಬಲಭಾಗದಲ್ಲಿರುವ +2 ಎಡಭಾಗಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ +2 ಏನಾಗ್ತದೆ -2 ಆಗುತ್ತದೆ. ಬಲಭಾಗದಲ್ಲಿ ಏನು ಉಳಿಯುತ್ತದೆ n - 1 × 5 ಮಾತ್ರ ಉಳಿಯುತ್ತದೆ. 47 - 2 ಅಂದರೆ 45 ಆಗುತ್ತದೆ. = ಬಲಭಾಗವನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಬಲಭಾಗದಲ್ಲಿರುವ 5 ಎಡಭಾಗಕ್ಕೆ ಸ್ಥಳಾಂತರಿಸಬೇಕು. ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 5, ಎಡಭಾಗಕ್ಕೆ ಬಂದಾಗ ಭಾಗಿಸು 5 ಆಗುತ್ತದೆ. ಹಾಗಾಗಿ ಇಲ್ಲಿ ಎಡಭಾಗವು 45/5 ಆಗುತ್ತದೆ. = ಬಲಭಾಗದಲ್ಲಿ n - 1 ಮಾತ್ರ ಉಳಿಯುತ್ತದೆ. 5 1 5, 5 9 45 ಆಗುತ್ತದೆ. ಆದ್ದರಿಂದ ಇಲ್ಲಿ n - 1ರ ಬೆಲೆಯು 9 ಆಗುತ್ತದೆ. ನಮಗೆ n - 1ರ ಬೆಲೆ ಬೇಡ, ಬದಲಿಗೆ n ನ ಬೆಲೆ ಬೇಕು. ಹಾಗಾಗಿ -1 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು +1 ಆಗುತ್ತದೆ. ಆದ್ದರಿಂದ ಇಲ್ಲಿ n ನ ಬೆಲೆಯು 9 + 1 10 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಕೊಟ್ಟಂಥ ಸಮಾಂತರ ಶ್ರೇಣಿಯ 10ನೇ ಪದ ಏನಾಗ್ತದೆ ಅಂದರೆ 47 ಆಗುತ್ತದೆ. ಸೊ ನಾವೀಗ 20ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ABC ಒಂದು ಸಮದ್ವಿಬಾಹು ತ್ರಿಭುಜವಾಗಿದ್ದು AB = AC ಅಂತ ಕೊಟ್ಟಿದ್ದಾರೆ. O ಕೇಂದ್ರವಾಗಿರುವ ವೃತ್ತವು ತ್ರಿಭುಜ ABCಯಲ್ಲಿ ಅಂತಸ್ಥವಾಗಿದೆ, ಅಂದರೆ ಒಳಗಡೆ ಇದೆ. ತ್ರಿಭುಜ ABCಯ ಒಳಗಡೆ ಇದೆ. ಜೊತೆಗೆ ಈ ತ್ರಿಭುಜದ ಪ್ರತಿಯೊಂದು ಭಾವವನ್ನು ಈ ವೃತ್ತ ಏನು ಮಾಡ್ತಾ ಇದೆ ಅಂದರೆ ಸ್ಪರ್ಶಿಸ್ತಾ ಇದೆ. ಹಾಗಾಗಿ ತ್ರಿಭುಜ ABCಯಲ್ಲಿ O ಕೇಂದ್ರ ಇರುವ ವೃತ್ತ ಏನಾಗಿದೆ ಅಂತಸ್ಥವಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜದ AB, BC ಮತ್ತು AC ಬಾಹುಗಳನ್ನು ಕ್ರಮವಾಗಿ D, E ಮತ್ತು F ಬಿಂದುಗಳಲ್ಲಿ ಈ ವೃತ್ತ ಏನು ಮಾಡ್ತಾ ಇದೆ ಅಂದರೆ ಸ್ಪರ್ಶಿಸ್ತಾ ಇದೆ. ಹಾಗಾದರೆ ಈ ಬಿಂದುವು BCಯನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಅಂದರೆ ಈ ಬಿಂದುವು BC ಬಾಹುವನ್ನು 2 ಸಮನಾದ ಭಾಗಗಳಾಗಿ ಮಾಡ್ತದೆ ಅಂತ ನಾವಿಲ್ಲಿ ಸಾಧಿಸಬೇಕು. ಅಂದರೆ ಈ ಬಿಂದು BCಯನ್ನು BE = EC ಆಗಿ ಮಾಡುತ್ತದೆ ಎಂಬುದನ್ನು ನಾವಿಲ್ಲಿ ಸಾಧಿಸಿ ತೋರಿಸಬೇಕು. ಸೊ ವಿದ್ಯಾರ್ಥಿಗಳೇ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳು ಯಾವಾಗಲೂ ಸಮನಾಗಿರುತ್ತದೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ಎ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಯಾವುದಾದ್ರು ಅಂದರೆ AD ಮತ್ತು AF ಆಗ್ತವೆ. ಹಾಗಾಗಿ ನಾವಿಲ್ಲಿ ಎ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳಾದ AD = AF ಎಂದು ಬರೆಯೋಣ. ಅದೇ ರೀತಿ ಇದನ್ನು ಸಮೀಕರಣ 1 ತೆಗೆದುಕೊಳ್ಳೋಣ. ಅದೇ ರೀತಿ B ಒಂದು ಬಾಹ್ಯ ಬಿಂದು ಆಗಿದೆ. ಈ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾದ BD ಮತ್ತು BEಗಳು ಸಹ ಸಮನಾಗ್ತವೆ. ಹಾಗೆ ಇದನ್ನು ಸಮೀಕರಣ 2 ತೆಗೆದುಕೊಳ್ಳೋಣ. ಅದೇ ರೀತಿ C ಬಿಂದುವಿನಿಂದ ಈ ವೃತ್ತಕ್ಕೆ ಎಳೆದಂಥ ಸ್ಪರ್ಶಗಳಾದ CE ಮತ್ತು CFಗಳು ಸಹ ಸಮನಾಗ್ತವೆ. ಹಾಗೆ ಇದನ್ನು ನಾವು ಸಮೀಕರಣ 3 ತೆಗೆದುಕೊಳ್ಳೋಣ. ಹಾಗೆ ಪ್ರಶ್ನೆಯಲ್ಲಿ ನಮಗೆ
ABC ಒಂದು ಸಮದ್ವಿಬಾಹು ತ್ರಿಭುಜವಾಗಿದ್ದು ಇಲ್ಲಿ AB ಮತ್ತು AC ಬಾಹುಗಳು ಏನಾಗ್ತವೆ ಸಮನಾಗ್ತವೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಇಲ್ಲಿ ನಾವು ಬರೆದುಕೊಳ್ಳೋಣ. AB ಅಂದರೆ ನಾವು ಚಿತ್ರದಲ್ಲಿ ನೋಡಿದಾಗ AB ಅಂದರೆ ಅದು AD ಮತ್ತು BD ಅನ್ನು ಕೂಡಿಸಿದಾಗ ಬರುವಂಥದ್ದು. ಹಾಗಾಗಿ ನಾವಿಲ್ಲಿ ABಯ ಸ್ಥಾನದಲ್ಲಿ ಎಡಭಾಗದಲ್ಲಿ AD ಪ್ಲಸ್ BD ಅಂತ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು AC ಅಂದರೆ EF ಮತ್ತು FCಗಳನ್ನು ಅಥವಾ CFಗಳನ್ನು ಕೂಡಿಸಿದಾಗ ನಮಗೆ AC ಸಿಗೋದ್ರಿಂದ ನಾವು ACಯ ಸ್ಥಾನದಲ್ಲಿ EF ಪ್ಲಸ್ CF ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ AD ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. BD ಯಾವ ಸಮನಾಗಿದೆ ಸಮೀಕರಣ 2ರ ಪ್ರಕಾರ BEಗೆ ಸಮನಾಗಿರೋದ್ರಿಂದ BDಯ ಸ್ಥಾನದಲ್ಲಿ ನಾವು BEಯನ್ನು ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು AF ಯಾವ್ದಕ್ಕೆ ಸಮನಾಗಿದೆ ಸಮೀಕರಣ 1ರ ಪ್ರಕಾರ ADಗೆ ಸಮನಾಗಿರೋದ್ರಿಂದ AF ಸ್ಥಾನದಲ್ಲಿ ADಯನ್ನು ಬರೆದುಕೊಳ್ಳೋಣ. ಪ್ಲಸ್ ಸಮೀಕರಣ 3ರ ಪ್ರಕಾರ CF ಯಾವ್ದಕ್ಕೆ ಸಮನಾಗಿದೆ CEಗೆ ಸಮನಾಗಿರೋದ್ರಿಂದ CF ಜಾಗದಲ್ಲಿ ನಾವು CEಯನ್ನು ಆದೇಶಿಸಿಕೊಳ್ಳೋಣ. ಕಾರಣ ಸಮೀಕರಣ 1, 2 ಮತ್ತು 3ರಿಂದ ಅಂತ ಇಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಸಮೀಕರಣದ ಎರಡೂ ಬದಿಯಲ್ಲಿರುವಂಥ ADಯನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಕ್ಯಾನ್ಸಲ್ ಮಾಡಿಕೊಂಡಾಗ ಉಳಿಯುವಂಥದ್ದು BE ಎಡಭಾಗದಲ್ಲಿ, ಅದೇ ರೀತಿ ಬಲಭಾಗದಲ್ಲಿ CE ಮಾತ್ರ ಉಳಿಯುತ್ತದೆ. ಸೊ ಆದ್ದರಿಂದ ನಾವು B ಈಸ್ ಈಕ್ವಲ್ಸ್ ಟು EC ಅಥವಾ CE ಎಂಬುದನ್ನು ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ. ಅಂದರೆ ಈ B ಈಸ್ ಈಕ್ವಲ್ ಟು CE ಏನನ್ನು ತೋರಿಸ್ತದಂದರೆ ಈ ಬಿಂದುವು BCಯನ್ನು ಎರಡು ಸಮನಾದ ಭಾಗಗಳಾಗಿ ಮಾಡ್ತದಂತ ತೋರಿಸ್ತದೆ. ಅಂದರೆ ಈ ಬಿಂದುವು BCಯ ಮಧ್ಯ ಬಿಂದು ಆಗಿದೆ ಎಂಬುದನ್ನು ತೋರಿಸ್ತದೆ. ಹಾಗಾಗಿ ಈ ಬಿಂದುವು BCಯನ್ನು B ಈಸ್ ಈಕ್ವಲ್ ಟು EC ಆಗಿ ಮಾಡುವುದರಿಂದ ಈ ಬಿಂದುವು BCಯ ಮಧ್ಯ ಬಿಂದು ಆಗಿದೆ ಎಂಬುದನ್ನು ಬರೆಯಬೇಕು. ಇದನ್ನು ನಮಗೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ಹೇಳಿದ್ದು. ಸೊ ಹಾಗೆ ನಾವೀಗ 21ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. x² + 8x + 15 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಕೊಟ್ಟಂತ ವರ್ಗ ಸಮೀಕರಣವನ್ನು ಇಲ್ಲಿ ಬರೆದುಕೊಳ್ಳೋಣ. x² + 8x + 15 = 0. ಸೊ ನಾವೀಗ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಆ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಬಂದಿರಬೇಕಂದ್ರೆ 15 ಬಂದಿರಬೇಕು. ಅದೇ ರೀತಿ ಯಾವ ಸಂಖ್ಯೆಗಳನ್ನ ಗುಣಿಸಿ 15ಅನ್ನು ತಂದಿರ್ತಾರಲ್ವ ಅದೇ ಸಂಖ್ಯೆಯನ್ನು ಕೂಡಿಸಿ ಅಥವಾ ಕಳೆದು ಎಷ್ಟು ತಂದಿರ್ಬೇಕ್ರಿ 8 ಬಂದಿರಬೇಕು. ಹಾಗಾದ್ರೆ ಆ ಸಂಖ್ಯೆಗಳು ಯಾವ್ದಾವುದು ಅಂದರೆ 3 ಮತ್ತು 5 ಆಗಿದೆ. ಯಾಕಂದ್ರೆ 3 ಮತ್ತು 5ಅನ್ನು ಕೂಡಿಸಿ ಎಷ್ಟು ಬರ್ತದೆ 8 ಬರ್ತದೆ. ಅದೇ ರೀತಿ ಇದೇ ಸಂಖ್ಯೆಗಳನ್ನ ಗುಣಿಸಿದಾಗ ಎಷ್ಟು ಬರ್ತಾ ಇದೆ +15 ಬರ್ತಾ ಇದೆ. ಹಾಗಾಗಿ ಆ ಸಂಖ್ಯೆಗಳು 3 ಮತ್ತು 5 ಆಗಿದೆ. ನಾವೀಗ ಈ ಸಂಖ್ಯೆಗಳನ್ನು ಬಳಸಿಕೊಂಡು ಕೊಟ್ಟಂಥ ವರ್ಗ ಸಮೀಕರಣವನ್ನು ಎರಡು ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಇಲ್ಲಿ x ವರ್ಗದ ಸಹಗುಣಕ 1 ಆಗಿರೋದ್ರಿಂದ ನಾವು ನೇರವಾಗಿ ಅಪವರ್ತನಗಳ ಗುಣಲಬ್ಧವನ್ನು ಬರೀಬಹುದು. ಮೊದಲನೇ ಪದ x, ಎರಡನೇ ಪದವಾಗಿ ಮೊದಲನೇ ಸಂಖ್ಯೆ +3 ಬರೆದುಕೊಳ್ಬೇಕು. ಎರಡನೇ ಅಪವರ್ತನದಲ್ಲಿ ಮೊದಲನೇ ಪದವಾಗಿ ಸಮೀಕರಣದಲ್ಲಿರುವ ಚರಾಕ್ಷರ x ಆಗಿ ಬರೀಬೇಕು. ಎರಡನೇ ಪದವಾಗಿ ಇಲ್ಲಿರುವ ಸಂಖ್ಯೆ +5 ಬರೆದುಕೊಂಡು ಕೊಟ್ಟಂಥ ವರ್ಗ ಸಮೀಕರಣವನ್ನು ಈ ರೀತಿ ಎರಡು ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೇಕು. ಮುಂದಿನ ಹಂತದಲ್ಲಿ ಈ ಎರಡು ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮಗೊಳಿಸಿ ಎರಡು ಸಮೀಕರಣಗಳನ್ನು ಮಾಡ್ಕೊಳ್ಬೇಕು. ಅಂದರೆ x + 3 = 0, x + 5 = 0 ಅಂತ ಮಾಡ್ಕೊಳ್ಬೇಕು. ನಾವೀಗ ಈ ಎರಡು ಸಮೀಕರಣಗಳನ್ನು ಸಾಲ್ವ್ ಮಾಡಬೇಕಂದ್ರೆ ಬಿಡಿಸಬೇಕು. +3 ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ -3 ಆಗ್ತದೆ. ಅದೇ ರೀತಿ ಈ ಸಮೀಕರಣದಲ್ಲಿ +5 ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ -5 ಆಗುತ್ತದೆ. ಆದ್ದರಿಂದ ಕೊಟ್ಟಂಥ ವರ್ಗ ಸಮೀಕರಣದ ಮೂಲಗಳು x = -3, ಅದೇ ರೀತಿ x = -5 ಆಗಿದೆ. ಸೊ ಹೀಗೆ ನಾವು ಕೊಟ್ಟಂಥ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಅವುಗಳ ಮೂಲಗಳನ್ನು ಕಂಡುಹಿಡಿಯಬೇಕು. ಹಾಗೆ ನಾವೀಗ 22ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 2x² - 6x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಕೊಟ್ಟಂಥ ವರ್ಗ ಸಮೀಕರಣವನ್ನು ಇದ್ದಾಗೆ ಬರೆದುಕೊಳ್ಳೋಣ. ತದನಂತರ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದ ವರ್ಗ ಸಮೀಕರಣ ax² + bx + c = 0 ಇದರೊಂದಿಗೆ ಹೋಲಿಸಿ ಸ್ಥಿರಾಂಕಗಳಾದ a, b ಮತ್ತು c ಬೆಲೆಗಳನ್ನು ಬರೆದುಕೊಳ್ಳೋಣ. ಇಲ್ಲಿ x ವರ್ಗದ ಸಹಗುಣಕ 2 ಆಗಿರೋದ್ರಿಂದ ಸೊ a = ಆಗ್ತದೆ ಅಂದರೆ 2 ಆಗ್ತದೆ. ಅದೇ ರೀತಿ x ನ ಸಹಗುಣಕ b ನ ಬೆಲೆಯು -6 ಆಗಿರೋದ್ರಿಂದ b = -6 ಅಂತ ಬರೆದುಕೊಳ್ಳೋಣ. ಅದೇ ರೀತಿ ಸ್ಥಿರಾಂಕ c ನ ಬೆಲೆಯು 3 ಆಗಿರೋದ್ರಿಂದ ಸ್ಥಿರಾಂಕ c = 3 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಯಾವುದೇ ಕೊಟ್ಟಂಥ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯುವಂಥ ಸೂತ್ರ δ = b² - 4ac ಈ ಸೂತ್ರವನ್ನು ಬರೆದುಕೊಳ್ಳೋಣ. ಈ ಸೂತ್ರದಲ್ಲಿ ನಾವೀಗ a, b, c ಬೆಲೆಗಳನ್ನು ಆದೇಶಿಸೋಣ. b ನ ಬೆಲೆ -6 b ನ ಸ್ಥಾನದಲ್ಲಿ ಹಾಕಿದಾಗ b ವರ್ಗ ಏನಾಗ್ತದೆ ಅಂದರೆ -6 ವರ್ಗವಾಗ್ತದೆ. ಮೈನಸನ್ನು ಇದ್ದಾಗೆ ಬರೆದುಕೊಳ್ಳೋಣ. 4 ಗುಣಿಸು a ನ ಬೆಲೆ 2 ಗುಣಿಸು c ನ ಬೆಲೆ 3 ಇಲ್ಲಿ ಬರೆದುಕೊಳ್ಳೋಣ. ಸೊ -6 ವರ್ಗ ಅಂದರೆ -6
6 ಗುಣಿಸು -6 ಮೈನಸ್ ಇಂಟು ಮೈನಸ್ ಪ್ಲಸ್ 6 36 ಆಗೋದ್ರಿಂದ ನಾವಲ್ಲಿ -6 ವರ್ಗ ಸ್ಥಾನದಲ್ಲಿ 36 ಬರೆದುಕೊಳ್ಳೋಣ. ಮೈನಸ್ 4 8 8 24 ಆಗುತ್ತದೆ. 36ರಲ್ಲಿ 24 ಕಳೆದಾಗ ಬರುವ ಉತ್ತರ 12. 12 ಒಂದು ಧನ ಸಂಖ್ಯೆಯಾಗಿದೆ, ಜೊತೆಗೆ 0ಕ್ಕಿಂತ ಜಾಸ್ತಿ ಇದೆ. ಆದ್ದರಿಂದ ಯಾವುದೇ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಒಂದು ಧನ ಸಂಖ್ಯೆ ಅಥವಾ 0ಕ್ಕಿಂತ ಜಾಸ್ತಿ ಇದ್ದರೆ ಆ ವರ್ಗ ಸಮೀಕರಣದ ಮೂಲಗಳು ಯಾವಾಗಲೂ ವಾಸ್ತವ ಮತ್ತು ಭಿನ್ನವಾಗಿರುತ್ತದೆ. ಇಲ್ಲೂ ಸಹ ಕೊಟ್ಟಂಥ ವರ್ಗ ಸಮೀಕರಣದ ಶೋಧಕದ ಬೆಲೆಯು 0ಕ್ಕಿಂತ ಜಾಸ್ತಿ ಇದೆ ಅಥವಾ ಧನ ಸಂಖ್ಯೆ ಆಗಿರೋದ್ರಿಂದ ಕೊಟ್ಟಂಥ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿದೆ. ಹಾಗೆ ನಾವೀಗ 22ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಲಂಬಕೋನ ತ್ರಿಭುಜವನ್ನು ನೀಡಿ ಈ ಲಂಬಕೋನ ತ್ರಿಭುಜ ABC-ಯಲ್ಲಿ AB ಅಳತೆ 24 ಸೆಂಟಿಮೀಟರ್, BC ಅಳತೆ 7 ಸೆಂಟಿಮೀಟರ್, ಹಾಗೆ ಲಘುಕೋನ C ಆಲ್ಫಾ ಅಂತ ನೀಡಿ ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾಗಳ ಬೆಲೆಗಳನ್ನು ಕಂಡುಹಿಡಬೇಕಾದ್ರೆ ಈ ಲಂಬಕೋನ ತ್ರಿಭುಜ ABC-ಯಲ್ಲಿ ಲಂಬಕೋನ ತ್ರಿಭುಜದ ಅತ್ಯಂತ ಉದ್ದವಾದ ಬಾಹು ಅಥವಾ ಲಂಬಕೋನ ಎಲ್ಲಿ ಉಂಟಾಗಿದೆ ಇಲ್ಲಿ ಕೋನ ಬಿ ದಲ್ಲಿ ಇದರ ಎದುರಿನ ಬಾಹು AC ವಿಕರ್ಣವಾಗಿದೆ. ಇದರ ಅಳತೆಯನ್ನು ನಾವು ಕಂಡುಹಿಡ್ಕೊಳ್ಬೇಕು. ಸೊ ಹಾಗಾಗಿ ನಾವಿಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಈ ಲಂಬಕೋನ ತ್ರಿಭುಜಕ್ಕೆ ಅನ್ವಯಿಸಿ ವಿಕರ್ಣ AC ಅಳತೆಯನ್ನು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೇನಾಗಿರ್ತದೆ, ಸಮನಾಗಿರ್ತದೆ. ಇಲ್ಲಿ ವಿಕರ್ಣ ಅಂದರೆ AC ಯ ವರ್ಗವು ಉಳಿದೆರಡು ಬಾಹುಗಳು ಅಂದರೆ ಅದು AB ಮತ್ತು BC ಇವುಗಳ ವರ್ಗಗಳಂದರೆ AB ದ ವರ್ಗ ಮತ್ತು BC ದ ವರ್ಗಗಳ ಮೊತ್ತ ಅಂದರೆ ಇವುಗಳನ್ನು ಕೂಡಿಸಿದಾಗ ಈ ಬಾಹುಗಳ ವರ್ಗಗಳನ್ನು ಕೂಡಿಸಿದಾಗ ಏನು ಮೊತ್ತ ಬರ್ತದಲ್ಲ ಅದರ ಮೊತ್ತಕ್ಕೆ ಈ ವಿಕರ್ಣದ ವರ್ಗ ಏನಾಗಿರ್ತದೆ ಅಂದರೆ AC ದ ವರ್ಗ ಸಮನಾಗಿರ್ತದೆ. ಅದನ್ನು ನಾವಿಲ್ಲಿ ಬರೆದುಕೊಳ್ಳೋಣ. ವಿಕರ್ಣದ ವರ್ಗ AC ದ ವರ್ಗ = AB ದ ವರ್ಗ ಪ್ಲಸ್ BC ದ ವರ್ಗ ಅಂದ್ಕೊಂಡು ಪೈಥಾಗೋರಸ್ನ ಪ್ರಮೇಯನ ಅನ್ವಯಿಸಿ ಈ ಲಂಬಕೋನ ತ್ರಿಭುಜಕ್ಕೆ ಒಂದು ಸಮೀಕರಣವನ್ನು ಈ ರೀತಿಯಾಗಿ ಮಾಡಿಕೊಳ್ಳೋಣ. ಸೊ AC ದ ವರ್ಗ ಅಂದರೆ ವಿಕರ್ಣದ ವರ್ಗ, ಅದನ್ನು ನಾವು ಕಂಡುಹಿಡಿಬೇಕು. AB ಅಳತೆ 24 ಆಗಿದೆ. 24ನ ABಯ ಸ್ಥಾನದಲ್ಲಿರಿಸಿದಾಗ AB ದ ವರ್ಗ 24ರ ವರ್ಗ ಆಗ್ತದೆ. BC ಅಳತೆ 7 ಆಗಿರೋದ್ರಿಂದ BCಯ ಸ್ಥಾನದಲ್ಲಿ 7ಅನ್ನು ಹಾಕಿದಾಗ BC ಯ ವರ್ಗ 7ರ ವರ್ಗ ಆಗ್ತದೆ. 24ರ ವರ್ಗ ಅಂದರೆ 24 ಗುಣಿಸು 24 576 ಆಗ್ತದೆ. ಪ್ಲಸ್ 7ರ ವರ್ಗ ಅಂದರೆ 7 49 ಆಗುತ್ತದೆ. 576 ಪ್ಲಸ್ 49 ಅಂದರೆ 625 ಆಗುತ್ತದೆ. ಇದು ACಯ ವರ್ಗವಾಗಿದೆ. ನಮಗೆ ಬೇಕಾಗಿದ್ದು AC ಅಳತೆ. AC ಅಂದರೆ ವಿಕರ್ಣದ ಅಳತೆ. AC ಅಳತೆಯು 625ರ ವರ್ಗಮೂಲವಾಗ್ತದೆ. ಅಂದರೆ AC ದ ವರ್ಗ 625 ಆದರೆ ACಯ ಬೆಲೆ 625ರ ವರ್ಗಮೂಲ ಎಷ್ಟಾಗ್ತದೆ ಅಂದರೆ 25 ಆಗುತ್ತದೆ. ಆದ್ದರಿಂದ ಇಲ್ಲಿ ವಿಕರ್ಣ AC ಅಳತೆ 25 ಸೆಂಟಿಮೀಟರ್ ಆಗುತ್ತದೆ. ಹೀಗೆ ನಾವು ವಿಕರ್ಣ AC ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಲಘುಕೋನ ಆಲ್ಫಾಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಿಕೊಳ್ಳೋಣ. ಈ ಲಂಬಕೋನ ತ್ರಿಭುಜದಲ್ಲಿ ACಯು ವಿಕರ್ಣವಾಗಿದೆ, ಇದು ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ಲಘುಕೋನ ಆಲ್ಫಾಗೆ ಎದುರಿರೋ ಬಾಹು AB ಇದೇನಾಗಿರ್ತದೆ ಅಂದರೆ ಅಭಿಮುಖ ಬಾಹು ಆಗಿರ್ತದೆ. ಹಾಗೆ ಮೂರನೇ ಬಾಹು ಅಥವಾ ಲಘುಕೋನ C ದ ಗುಂಟ ಚಲಿಸುವಂಥ ಬಾಹು BCಯು ಪಾರ್ಶ್ವ ಬಾಹುವಾಗಿದೆ. ಸೊ ಹೀಗೆ ನಾವು ವಿಕರ್ಣ AC ಅಳತೆಯನ್ನು ಕಂಡುಹಿಡಿದು ತದನಂತರ ಲಘುಕೋನ ಆಲ್ಫಾಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಿಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾಗಳ ಬೆಲೆಗಳನ್ನು ಕಂಡುಹಿಡಿಯೋಣ. ಸೈನ್ ಆಲ್ಫಾ ಅಂದರೆ ನಿಮಗೆಲ್ಲ ತಿಳಿದ ಹಾಗೆ ಅಭಿಮುಖ ಬಾಹು ಭಾಗಿಸು ವಿಕರ್ಣವಾಗಿದೆ. ಅಭಿಮುಖ ಬಾಹು ಈ ಲಂಬಕೋನ ತ್ರಿಭುಜದಲ್ಲಿ AB ಆದರೆ ವಿಕರ್ಣ AC ಆಗಿದೆ. ಅಭಿಮುಖ ಬಾಹುವಿನ ಅಳತೆ ಎಷ್ಟಿದೆ? 24 ಇದೆ. ಭಾಗಿಸು ವಿಕರ್ಣದ ಅಳತೆ ಎಷ್ಟಿದೆ? 25 ಇರೋದ್ರಿಂದ ಇಲ್ಲಿ ಸೈನ್ ಆಲ್ಫಾದ ಬೆಲೆಯು 24/25 ಆಗುತ್ತದೆ. ಹೀಗೆ ನಾವು ಸೈನ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಮತ್ತೊಂದು ತ್ರಿಕೋನಮಿತಿ ಅನುಪಾತ ಕಾಸ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಯೋಣ. ಕಾಸ್ ಆಲ್ಫಾದ ಬೆಲೆ ಅಂದರೆ ಅದು ವಿ ಆಗಿದೆ, ಅಂದರೆ ಪಾರ್ಶ್ವಭಾವ ಭಾಗಿಸು ವಿಕರ್ಣವಾಗಿದೆ. ಕೊಟ್ಟಂಥ ಲಂಬಕೋನ ತ್ರಿಭುಜದಲ್ಲಿ ಪಾರ್ಶ್ವಭಾವ BC ಆದರೆ ವಿಕರ್ಣ ಏನಾಗಿದೆ ಅಂದರೆ AC ಆಗಿದೆ. ಪಾರ್ಶ್ವಭಾವ BC ಅಳತೆ 7 ಸೆಂಟಿಮೀಟರ್ ಆಗಿದ್ದರೆ AC ಅಥವಾ ವಿಕರ್ಣದ ಅಳತೆ 25 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ಕಾಸ್ ಆಲ್ಫಾದ ಬೆಲೆಯು ಇಲ್ಲಿ ಪಾರ್ಶ್ವಭಾವ 7 ಭಾಗಿಸು ವಿಕರ್ಣ 25 ಆಗುತ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಲಂಬಕೋನ ತ್ರಿಭುಜದಲ್ಲಿ ಬಾಹುಗಳ ಅಳತೆಗಳು ಗೊತ್ತಿದ್ದಾಗ ಅವ್ರಿಗೆ ಯಾವುದೇ ಒಂದು ತ್ರಿಕೋನಮಿತಿ ಅನುಪಾತದ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿತಾರೆ. ಆದರೆ ಅವರು ಎಲ್ಲಿ ಕಷ್ಟಪಡ್ತಾರೆ ಅಂದರೆ ಲಂಬಕೋನ ತ್ರಿಭುಜದಲ್ಲಿ ಯಾವುದಾದ್ರೂ 2 ಬಾಹುಗಳ ಅಳತೆಗಳನ್ನು ನೀಡಿದಾಗ 3ನೇ ಬಾವಿನ ಅಳತೆಯನ್ನು ಕಂಡುಹಿಡಿಬೇಕಾದ್ರೆ ಸ್ವಲ್ಪ ಕಷ್ಟಪಡ್ತಾರೆ. ಅದನ್ನು ನಾವು ಸುಲಭವಾಗಿ ನಿವಾರಿಸಬಹುದು. ಅದಕ್ಕೆ ಪರಿಹಾರ ಏನಂದರೆ ಈ ಪೈಥಾಗೋರನ್
ತ್ರಿವಳಿಗಳು ಅಥವಾ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ಗಳು. ಸೊ ಇಲ್ಲಿ 3 ಬಾಹುಗಳ ಅಳತೆಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಇಲ್ಲಿ ದೊಡ್ಡ ಒಂದು ಅಳತೆ ಇದೆಯಲ್ಲ, ಬಾವಿನ ಅಳತೆ ಇದೆಯಲ್ಲ, ಇದು ವಿಕರ್ಣದ ಅಳತೆ ಆಗಿರ್ತದೆ. ಸಪೋಸ್ ನಿಮಗೆ ಲಂಬಕೋನ ತ್ರಿಭುಜದ 2 ಬಾಹುಗಳ ಅಳತೆಗಳನ್ನು ನೀಡಿದರು. ಒಂದು ಬಾವಿನ ಅಳತೆಯನ್ನು 3 ಆಗಿ ಮತ್ತೊಂದು ಬಾವಿನ ಅಳತೆಯನ್ನು 4 ಮಾನಗಳಾಗಿ ನೀಡಿದರೆ ವಿಕರ್ಣದ ಅಳತೆ ಏನಾಗಿರ್ತದೆ, ಇಲ್ಲಿ 5 ಆಗಿರ್ತದೆ. ಯಾಕಂದರೆ 3ರ ವರ್ಗ 9, 4ರ ವರ್ಗ 16, 5ರ ವರ್ಗ ಏನಾಗ್ತದೆ, 25 ಆಗ್ತದೆ. ನೋಡಿ, ಇವೆರಡು ಸಮಾನ ಆಗ್ತದೆ. ಸೊ ಹಾಗಾಗಿ ಇಲ್ಲಿ 3 ಮತ್ತು 4ನ ಲಂಬಕೋನ ತ್ರಿಭುಜದ ಉಳಿದ ಬಾಹುಗಳ ಅಳತೆಗಳಾಗಿ ನೀಡಿದಾಗ ವಿಕರ್ಣದ ಅಳತೆ ಏನಾಗಿರ್ತದೆ, 5 ಆಗಿರ್ತದೆ. ಅದೇ ರೀತಿ ಲಂಬಕೋನ ತ್ರಿಭುಜದಲ್ಲಿ ಒಂದು ಬಾವಿನ ಅಳತೆಯನ್ನು 6 ಆಗಿ ಇನ್ನೊಂದು ಬಾವಿನ ಅಳತೆಯನ್ನು 8 ಆಗಿ ನೀಡಿದರೆ ವಿಕರ್ಣದ ಅಳತೆ ಏನಾಗಿರ್ತದೆ ಅಂದರೆ 10 ಆಗಿರ್ತದೆ. ಫಾರ್ ಎಕ್ಸಾಂಪಲ್ 6ರ ವರ್ಗ 36, 8ರ ವರ್ಗ 8 64 ಈಸ್ ಈಕ್ವಲ್ ಟು 10ರ ವರ್ಗ ಏನಾಗ್ತದೆ, 100 ಆಗ್ತದೆ. ನೋಡಿರಿ, 36 ಪ್ಲಸ್ 64 ಅಂದರೆ 100 ಈಸ್ ಈಕ್ವಲ್ ಟು 100. ಸೊ ಹೀಗೆ ನೀವು ಈ ಲಂಬಕೋನ ತ್ರಿಭುಜದಲ್ಲಿ ಯಾವುದಾದ್ರೂ 2 ಬಾಹುಗಳ ಅಳತೆಗಳನ್ನು ನೀಡಿದಾಗ ವಿಕರ್ಣದ ಅಳತೆಯನ್ನು ಈ ಪೈಥಾಗೋರಸ್ನ ತ್ರಿವಳಿಗಳನ್ನು ನೆನಪಿಡೋದ್ರ ಮೂಲಕ ಬರಿಬೋದು. ಸಪೋಸ್ ನಿಮಗೆ ವಿಕರ್ಣದ ಅಳತೆಯನ್ನು 13 ಆಗಿ ನೀಡಿದರು. ಅದೇ ರೀತಿ ಲಂಬಕೋನ ತ್ರಿಭುಜದ ಮತ್ತೊಂದು ಯಾವುದಾದ್ರೂ ಒಂದು ಬಾವಿನ ಅಳತೆಯನ್ನು 12 ಆಗಿ ನೀಡಿದರು. ನೋಡಿ, ವಿಕರ್ಣದ ಅಳತೆ 13, ಅದೇ ರೀತಿ ಲಂಬಕೋನ ತ್ರಿಭುಜದ ಮತ್ತೊಂದು ಬಾವಿನ ಅಳತೆ 12 ಆಗಿ ನೀಡಿದರೆ 3ನೇ ಬಾವಿನ ಅಳತೆ ಏನಾಗ್ತದೆ, ಇದನ್ನು ನೆನಪಿದ್ರೆ ನೀವು ಈಸಿಯಾಗಿ ಬರಿಬೋದು. ಯಾವುದು ಏನಾಗ್ತದೆ ಹೇಳ್ರಿ, 5 ಆಗ್ತದೆ. ಇಲ್ಲಿ 5 ಅಂತ ಬರಿಬೋದು. ಅಥವಾ ಮತ್ತೊಂದು ವಿಧಾನದಲ್ಲಿ ವಿಕರ್ಣದ ಅಳತೆಯನ್ನು ನೀಡಿ ತ್ರಿಭುಜದ ಮತ್ತು ಲಂಬಕೋನ ತ್ರಿಭುಜದ ಮತ್ತೊಂದು ಯಾವುದಾದ್ರೂ ಒಂದು ಬಾವಿನ ಅಳತೆಯನ್ನು ನೀಡಿದಾಗ ವಿಕರ್ಣದ ವರ್ಗದಲ್ಲಿ ಏನು ಮಾಡಬೇಕಂದ್ರೆ ಮತ್ತೊಂದು ಬಾವಿನ ವರ್ಗದ ಅಳತೆಯನ್ನು ಏನು ಮಾಡಬೇಕು, ಕಳಿಬೇಕು. ಅಂದರೆ ಇಲ್ಲಿ ಸಪೋಸ್ ಇಲ್ಲಿ ಈ ಉದಾಹರಣೆಯನ್ನು ತೆಗೆದುಕೊಂಡಾಗ ವಿಕರ್ಣದ ಅಳತೆ 13 ಆಗಿ ನೀಡಿ ಮತ್ತೊಂದು ಬಾವಿನ ಅಳತೆ 12 ಆಗಿ ನೀಡಿದರೆ ತ್ರಿಭುಜದ 3ನೇ ಬಾವಿನ ಅಳತೆಯನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ವಿಕರ್ಣದ ವರ್ಗದಲ್ಲಿ ಮತ್ತೊಂದು ಬಾವಿನ ಅಳತೆಯ ವರ್ಗವನ್ನು ಕಳಿಬೇಕಾಗ್ತದೆ. 13ರ ವರ್ಗ 169, 12ರ ವರ್ಗ 144, ಇವುಗಳನ್ನು ಕಳೆದಾಗ ಬರುವಂಥ ಉತ್ತರ 25. 25ರ ವರ್ಗ ಮೂಲ ಏನಾಗ್ತದೆ, 5 ಆಗ್ತದೆ. ನೋಡಿ, ಇಲ್ಲಿದೆ. ಸೊ ಹೀಗೆ ಇದನ್ನು ಮಾಡುವ ಬದಲಿಗೆ ನೀವು ಈ ಪೈಥಾಗೋರಸ್ನ ತ್ರಿವಳಿಗಳನ್ನು ನೆನಪಿಟ್ಕೊಂಡ್ರೆ 5, 12 ಅಂದರೆ 13, 6, 8 ಅಂದರೆ ವಿಕರ್ಣದ ಅಳತೆ 10, 3, 4 ಅಂದರೆ ವಿಕರ್ಣದ ಅಳತೆ 5. ಈ ರೀತಿ ನೆನಪಿಟ್ಕೊಂಡ್ರೆ ಸುಲಭವಾಗಿ ಈ ಲಂಬಕೋನ ತ್ರಿಭುಜದ ಎಲ್ಲ ಬಾಹುಗಳ ಅಳತೆಗಳನ್ನು ಸುಲಭವಾಗಿ ಕಂಡುಹಿಡಿಬಹುದು. ಅದೇ ರೀತಿ ನಿಮಗೆ ಲಂಬಕೋನ ತ್ರಿಭುಜದಲ್ಲಿ 8 ಮತ್ತು 15 ಆಗಿ ತ್ರಿಭುಜದ ಯಾವುದಾದ್ರೂ 2 ಬಾಹುಗಳ ಅಳತೆಗಳನ್ನು ನೀಡಿದಾಗ ಅದರ ವಿಕರ್ಣದ ಅಳತೆ ಏನಾಗ್ತದೆ ರೀ, 17 ಆಗ್ತದೆ. ಅದೇ ರೀತಿ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಅಳತೆ 25, ಅದೇ ರೀತಿ ಲಂಬಕೋನ ತ್ರಿಭುಜದ ಯಾವುದಾದ್ರೂ ಒಂದು ಬಾವಿನ ಅಳತೆ 7 ಆಗಿ ನೀಡಿದರೆ ಆ ಲಂಬಕೋನ ತ್ರಿಭುಜದ 3ನೇ ಬಾವಿನ ಅಳತೆ ಏನಾಗ್ತದೆ ರೀ, 24 ಆಗ್ತದೆ. ಯಾಕಂದರೆ ನೋಡಿ, 7ರ ವರ್ಗ 49, 24ರ ವರ್ಗ 576, 25ರ ವರ್ಗ 625, ಇವೆರಡು ಸರಿಯುವಂಥದ್ದು. ನೋಡಿ, 625, 625. ಅಥವಾ 25ರ ವರ್ಗದಲ್ಲಿ 7ರ ವರ್ಗವನ್ನು ಕಳೀರಿ. 25ರ ವರ್ಗ 625, 7ರ ವರ್ಗ 49, 625ರಲ್ಲಿ 49ಅನ್ನು ಕಳೆದ್ರೆ 576 ಬರ್ತದೆ. 576 ವರ್ಗಮೂಲ 24 ಆಗ್ತದೆ. ಹೀಗೆ ನೀವು ಈ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಥವಾ ಪೈಥಾಗೋರಸ್ನ ತ್ರಿವಳಿಗಳನ್ನು ನೆನಪಿಟ್ಟುಕೊಂಡ್ರೆ ಈ ಲಂಬಕೋನ ತ್ರಿಭುಜದ 3 ಬಾಹುಗಳ ಅಳತೆಗಳು ನಿಮಗೆ ಸುಲಭವಾಗಿ ಸಿಗ್ತದೆ. ಅಥವಾ ಯಾವುದಾದ್ರೂ 2 ಬಾಹುಗಳ ಅಳತೆಗಳನ್ನು ನೀಡಿದಾಗ 3ನೇ ಬಾವಿನ ಅಳತೆಗಳನ್ನು ಈ ತ್ರಿವಳಿಗಳ ಮೂಲಕ ಸುಲಭವಾಗಿ ನೀವು ಬರೆಯಬಹುದು. ಹಾಗೆ ನಾವೀಗ 23ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎ 5, -7 ಮತ್ತು ಬಿ 1, -3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯು ಪ್ರತಿ ವರ್ಷ ಆನ್ಯುವಲ್ ಎಕ್ಸಾಮಲ್ಲಿ ಬಂದೇ ಬರುತ್ತದೆ. ಹಾಗಾಗಿ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು. ನಾವೀಗ ಈ ಪ್ರಶ್ನೆಯನ್ನು ಬಿಡಿಸೋಣ. ಸೊ ಮೊದಲಿಗೆ ನಾವು ಕೊಟ್ಟಂಥ ಎ ಬಿಂದುವನ್ನು x1, y1ಗೆ ಸಮನಾಗಿ ತೆಗೆದುಕೊಳ್ಳೋಣ. ಇಲ್ಲಿ x1 ಅಂದರೆ 5, y1 ಅಂದರೆ -7. ಅದೇ ರೀತಿ ಬಿ ಬಿಂದುವನ್ನು x2, y2ಗೆ ಸಮನಾಗಿ ಬರೆದುಕೊಳ್ಳೋಣ. ಇಲ್ಲಿ x2 ಅಂದರೆ 1, y2 ಅಂದರೆ -3. ಮುಂದಿನ ಹಂತದಲ್ಲಿ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ AB = ವರ್ಗಮೂಲ x2 - x1 ಸಂಪೂರ್ಣ ವರ್ಗ ಪ್ಲಸ್ y2 - y1 ಸಂಪೂರ್ಣ ವರ್ಗ. ಈ ಸೂತ್ರವನ್ನು ಬರೆದುಕೊಳ್ಳೋಣ. ಈ ಸೂತ್ರದಲ್ಲಿ ನಾವೀಗ x1, y1, x2, y2 ಬೆಲೆಗಳನ್ನು ಆದೇಶಿಸೋಣ. x2ನ ಬೆಲೆ 1 ಆಗಿರೋದ್ರಿಂದ x2ನ ಸ್ಥಾನದಲ್ಲಿ 1ಅನ್ನು ಬರೆದುಕೊಳ್ಳೋಣ. ಮೈನಸ್ x1ನ ಸ್ಥಾನದಲ್ಲಿ 5ಅನ್ನು ಬರೆದುಕೊಳ್ಳೋಣ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ y2ನ ಬೆಲೆ -3 ಆಗಿರೋದ್ರಿಂದ y2ನ ಸ್ಥಾನದಲ್ಲಿ -3ಅನ್ನು ಬರೆದುಕೊಳ್ಳೋಣ. ಮೈನಸ್ y1ನ ಸ್ಥಾನದಲ್ಲಿ y1ನ ಬೆಲೆ -7ಅನ್ನು ಬ್ರ್ಯಾಕೆಟನ್ನು ಹಾಕ್ಕೊಂಡು ಬ್ರ್ಯಾಕೆಟ್ನ ಒಳಗಡೆ ಬರೀಬೇಕು. ಯಾಕಂದರೆ y1 -7 ಆಗಿದೆ. ಅಥವಾ ನೇರವಾಗಿ y1ನ ಬೆಲೆ ನೆಗೆಟಿವ್ ಆಗಿದ್ದರೆ -× -+7 ಆಗೂ ಸಹ ಇದನ್ನು ಬರೀಬಹುದು. ಅಂದರೆ y1ನ ಬೆಲೆ ಮೈನಸ್ ಆಗಿದ್ದರೆ ಇಲ್ಲಿ ಪ್ಲಸ್
ಹಾಗೆ ಅದನ್ನು ಬರೆದುಕೊಳ್ಬಹುದು. ಇದನ್ನು ಮುಂದಿನ ಹಂತದಲ್ಲಿ ನಾವು +7 ಆಗಿ ಬರೆಯುತ್ತೇವೆ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. 1 - 5 ಅಂದರೆ -4 ಆಗುತ್ತದೆ. -4ರ ವರ್ಗ ಪ್ಲಸ್ -3 ಇದ್ದಾಗೆ ಬರೆದುಕೊಳ್ಳೋಣ. -× -+7 ಆಗುತ್ತದೆ. 7ರ ವರ್ಗ ಅಂತ ಬರೆದುಕೊಳ್ಳೋಣ. ಈ ಹಂತದಲ್ಲಿ ನೀವು -× +7 ಅಂತಲೂ ಇಲ್ಲಿ ಬರೆಯಬಹುದು. ಸೊ ನಾನಿಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇನೆ, ಅದು ಈ ಸ್ಟೆಪ್ ಬೇಕಾಗಿಲ್ಲ. ನೀವು ನೇರವಾಗಿ ಈ ಹಂತದಲ್ಲಿ -3 -7 ಅಂದರೆ +7 ಅಂತಲೂ ಬರೆಯಬಹುದು. ಸೊ ಮುಂದಿನ ಹಂತದಲ್ಲಿ -4ರ ವರ್ಗ ಅಂದರೆ -4 × -4 -+16 ಆಗ್ತದೆ. ಯಾವಾಗಲೂ ವಿದ್ಯಾರ್ಥಿಗಳಿಗೆ ಒಂದು ಅಂಶವನ್ನು ನೆನಪಿಟ್ಕೊಳ್ರಿ, ಈ ವರ್ಗಮೂಲ ಚಿಹ್ನೆಯ ಒಳಗಡೆ ದೂರದ ಸೂತ್ರವನ್ನು ಹಾಕಿದಾಗ ಯಾವಾಗಲೂ ಪ್ಲಸ್ ಸಂಖ್ಯೆಗಳೇ ಬಂದಿರ್ತವೆ. -4ರ ವರ್ಗ ಅಂದರೆ ಅದು +16 ಆಗಿರ್ತದೆ. -3 +7 ಅಂದರೆ +4 ಆಗುತ್ತದೆ. ಇದು 4ರ ವರ್ಗವಾಗುತ್ತದೆ. ಮುಂದಿನ ಹಂತದಲ್ಲಿ 16ನ್ನು ಇದ್ದಾಗೆ ಬರೆದುಕೊಳ್ಳೋಣ. 4ರ ವರ್ಗ ಅಂದರೆ 4 × 16 ಆಗುತ್ತದೆ. 16 + 16 ಅಂದರೆ 32 ಆಗುತ್ತದೆ. ಈ 32ನ್ನು ನಾವು ಒಂದು ಸಂಖ್ಯೆ ವರ್ಗ ಸಂಖ್ಯೆ ಬರುವ ಹಾಗೆ ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯೋಣ. 32ನ್ನು ನಾವು 16 × 2 ಆಗಿ ಬರೆದುಕೊಳ್ಳೋಣ. 16 ಒಂದು ವರ್ಗ ಸಂಖ್ಯೆ ಆಗಿದೆ. 16 ವರ್ಗಮೂಲ 4, 4 × ವರ್ಗಮೂಲ 2 ಅಂತ ಇದನ್ನು ಬರೆದಾಗ ಕೊಟ್ಟಿರುವ ಎ ಮತ್ತು ಬಿ ಬಿಂದುಗಳ ನಡುವಿನ ದೂರವು ಇಲ್ಲಿ 4 ವರ್ಗಮೂಲ 2 ಮಾನಗಳಾಗುತ್ತವೆ. ಸೊ ಹಾಗೆ ನಾವೀಗ 2 ಮಾರ್ಕ್ಸಿನ ಕೊನೆಯ ಪ್ರಶ್ನೆ 24ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ಪ್ರತಿಯೊಂದು ಹಾರಕ್ಕೆ ಕ್ರಮವಾಗಿ 24 ಗುಲಾಬಿ ಹೂಗಳನ್ನು ಮತ್ತು 60 ಗುಲಾಬಿ ಹೂಗಳನ್ನು ಬಳಸಿ ಗುಲಾಬಿ ಹಾರಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವು ಹಾರಗಳನ್ನು ತಯಾರಿಸಿದ ನಂತರ ಅವರು ಬಳಸಿದ ಹೂಗಳ ಸಂಖ್ಯೆ ಸಮನಾಗುತ್ತದೆ. ಅವರು ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬಳಸಿ ಹಾರಗಳನ್ನು ತಯಾರಿಸಿದ್ದಾರೆ ಕಂಡುಹಿಡಿಯಿರಿ ಮತ್ತು ಹೀಗೆ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ಸಹ ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ನಮಗೆ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇದೇ ಪ್ರಶ್ನೆಯನ್ನು ನಿಮಗೆ 1 ಮಾರ್ಕ್ಸ್ ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಟಾಗ ಈ ಪ್ರಶ್ನೆಯನ್ನು ಯಾವ ರೀತಿ ಸುಲಭವಾಗಿ ಅರ್ಥ ಮಾಡಿಕೊಂಡು ಅದನ್ನು 1 ಮಾರ್ಕ್ ಪಡೆಯುವ ಹಾಗೆ ಸುಲಭವಾಗಿ ಬಿಡಿಸ್ಬೋದು ಎಂಬುದನ್ನು ಮೊದಲಿಗೆ ನೋಡೋಣ. ತದನಂತರ ಇದನ್ನು 2 ಮಾರ್ಕ್ಸಿಗೆ ಕೊಟ್ಟಿರೋದ್ರಿಂದ 2 ಮಾರ್ಕ್ಸನ್ನು ಪಡೆಯಬೇಕಾದರೆ ಯಾವ ಹಂತಗಳನ್ನು ಬಳಸ್ಕೊಂಡು ಈ ಪ್ರಶ್ನೆಯನ್ನು ಬಿಡಿಸ್ಬೇಕೆಂಬುದನ್ನು ನಂತರ ನೋಡೋಣ. ಸೊ ಮೊದಲಿಗೆ ನಾವು ಈ ಪ್ರಶ್ನೆಯನ್ನು ಒಂದು ವೇಳೆ ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಟರೆ ಅಥವಾ 1 ಮಾರ್ಕಿಗೆ ಕೊಟ್ಟರೆ ಯಾವ ರೀತಿ ಸುಲಭವಾಗಿ ಬಿಡಿಸ್ಬೋದು ಎಂಬುದನ್ನು ನೋಡೋಣ. ಮೊದಲಿಗೆ ಪ್ರಶ್ನೆಯನ್ನು ಅರ್ಥೈಸಿಕೊಳ್ಳೋಣ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ಪ್ರತಿಯೊಂದು ಹಾರಕ್ಕೆ ಕ್ರಮವಾಗಿ 24 ಗುಲಾಬಿ ಹೂಗಳನ್ನು ಮತ್ತು 60 ಗುಲಾಬಿ ಹೂಗಳನ್ನು ಬಳಸಿ ಗುಲಾಬಿ ಹಾರಗಳನ್ನು ತಯಾರು ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಎಂಬ ವಿದ್ಯಾರ್ಥಿ ಒಂದು ಹಾರವನ್ನು ತಯಾರು ಮಾಡಬೇಕಾದ್ರೆ ಅವನು 24 ಗುಲಾಬಿ ಹೂಗಳನ್ನು ಬಳಸ್ತಾ ಇದ್ದಾನೆ. ಅದೇ ರೀತಿ 2 ಹಾರಗಳನ್ನು ತಯಾರು ಮಾಡಬೇಕಾದ್ರೆ ಮತ್ತೆ 24 ಗುಲಾಬಿ ಹೂಗಳನ್ನು ಬಳಸ್ತಾ ಇದ್ದಾನೆ. ಇದೇ ರೀತಿ ಪ್ರತಿಯೊಂದು ಹಾರವನ್ನು ತಯಾರು ಮಾಡಬೇಕಾದ್ರೆ ಎ ಎಂಬ ವಿದ್ಯಾರ್ಥಿ ಎಷ್ಟು ಗುಲಾಬಿ ಹೂಗಳನ್ನು ಬಳಸ್ತಾ ಇದ್ದಾನೆ? 24 ಗುಲಾಬಿ ಹೂಗಳನ್ನು ಈ ರೀತಿಯಾಗಿ ಬಳಸ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಬಿ ಎಂಬ ವಿದ್ಯಾರ್ಥಿ ಒಂದು ಹಾರವನ್ನು ತಯಾರು ಮಾಡಬೇಕಾದ್ರೆ ಅವನು ಬಳಸುವಂಥ ಗುಲಾಬಿ ಹೂಗಳ ಸಂಖ್ಯೆ ಎಷ್ಟು? 60. ಒಂದು ಹಾರಕ್ಕೆ 60, ಇನ್ನೊಂದು ಹಾರಕ್ಕೂ 60. ಈ ರೀತಿ ಪ್ರತಿಯೊಂದು ಹಾರಕ್ಕೂ 60 ಗುಲಾಬಿ ಹೂಗಳನ್ನು ಬಳಸ್ತಾ ಇದ್ದಾನೆ. ಸೊ ಇಷ್ಟು ಅಂಶವನ್ನು ತಿಳಿದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ಮುಂದುವರಿಯೋಣ. ಪ್ರಶ್ನೆಯಲ್ಲಿ ಕೆಲವು ಹಾರಗಳನ್ನು ತಯಾರಿಸಿದ ನಂತರ ಅವರು ಬಳಸಿದ ಹೂಗಳ ಸಂಖ್ಯೆ ಸಮವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಎಂಬ ವಿದ್ಯಾರ್ಥಿ ಒಂದು ಹಾರಕ್ಕೆ 24 ಗುಲಾಬಿ ಹೂಗಳನ್ನು ಪೋಣಿಸಿ ಏನು ಮಾಡ್ತಾನೆ? ಹಾರವನ್ನು ತಯಾರು ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಬಿ ಎಂಬ ವಿದ್ಯಾರ್ಥಿ ಒಂದು ಹಾರಕ್ಕೆ 60 ಗುಲಾಬಿ ಹೂಗಳನ್ನು ಪೋಣಿಸಿ ಹಾರಗಳನ್ನು ತಯಾರು ಮಾಡ್ತಾ ಹೋಗ್ತಾನೆ. ಹಾಗಾದರೆ ಅವರು ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬಳಸಿಕೊಂಡು ಹಾರಗಳನ್ನು ತಯಾರಿಸಿದ್ದಾರೆ ಎಂಬುದನ್ನು ನಾವು ಈಗ ಕಂಡುಹಿಡಿಬೇಕು. ಸೊ ಎ ಎಂಬ ವಿದ್ಯಾರ್ಥಿ ಮೊದಲನೇ ಹಾರಕ್ಕೆ 24 ಹೂಗಳನ್ನು, ಎರಡನೇ ಹಾರಕ್ಕೆ 24, ಮೂರನೇ ಹಾರಕ್ಕೆ 24, ನಾಲ್ಕನೇ ಹಾರಕ್ಕೆ 24, ಐದನೇ ಹಾರಕ್ಕೆ 24 ಹೂಗಳನ್ನು ಪೋಣಿಸಿ ಹಾರಗಳನ್ನು ತಯಾರು ಮಾಡ್ತಾ ಇದ್ದಾನೆ. ಈ ರೀತಿ 5 ಹಾರಗಳನ್ನು ತಯಾರು ಮಾಡಿದ್ರೆ ಅವನು ಬಳಸಿದಂಥ ಹೂಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ? 120. 24 × 5 ಅಥವಾ 24, 24, 48, 48, 24, 72, 72 + 24, 96, 96 + 24, 120 ಆಗುತ್ತದೆ. ಅದೇ ರೀತಿ ಬಿ ಎಂಬ ವಿದ್ಯಾರ್ಥಿ ಒಂದು ಹಾರವನ್ನು ತಯಾರು ಮಾಡಬೇಕಾದ್ರೆ 60, 2 ಹಾರವನ್ನು ತಯಾರು ಮಾಡಬೇಕಾದ್ರೆ ಮತ್ತೆ 60 ಹೂಗಳನ್ನು ಬಳಸ್ತಾ ಇದ್ದಾನೆ. ಹಾಗಾದರೆ 2 ಹಾರವನ್ನು ತಯಾರು ಮಾಡಿದಾಗ ಅವನು ಬಳಸಿದಂಥ ಗುಲಾಬಿ ಹೂಗಳ ಸಂಖ್ಯೆ ಎಷ್ಟಾಗ್ತದೆ? 120. ಇಲ್ಲೇ ನಮಗೆ ಮೊದಲನೇ ಪ್ರಶ್ನೆಗೆ ಉತ್ತರ ದೊರೆತಿದೆ. ಹಾಗಾಗಿ ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳು 120, ನೋಡಿ ಎರಡೂ ಸಮನಾಗಿದೆ ಹೂಗಳ ಸಂಖ್ಯೆಯಲ್ಲಿ.
ನೋಡಿ, ಎ ಬಳಸಿದ ಹೂಗಳ ಸಂಖ್ಯೆ 120, ಬಿ ಬಳಸಿದ ಹೂಗಳ ಸಂಖ್ಯೆ ಎಷ್ಟು 170. ಹಾಗಾಗಿ ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳು ಕನಿಷ್ಠ 120 ಹೂಗಳನ್ನು ಸಮವಾಗಿ ಬಳಸಿಕೊಂಡು ಹಾರಗಳನ್ನು ತಯಾರು ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ಬರೀಬಹುದು. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಹಾಗೆ ಮುಂದುವರೆದ ಪ್ರಶ್ನೆಯಲ್ಲಿ ನಮಗೆ ಹೀಗೆ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ 120 ಗುಲಾಬಿ ಹೂಗಳನ್ನು ಬಳಸಿಕೊಂಡು ಎ ವಿದ್ಯಾರ್ಥಿ ತಯಾರಿಸಿದ ಮತ್ತು ಬಿ ವಿದ್ಯಾರ್ಥಿ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ನಮಗೆ ಎರಡನೇ ಉಪಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಕಣ್ಮುಂದೆನೇ ಕಾಣ್ತಾ ಇದೆ. 120 ಗುಲಾಬಿ ಹೂಗಳನ್ನು ಬಳಸಿಕೊಂಡು ಎ ವಿದ್ಯಾರ್ಥಿ ತಯಾರಿಸಿದ ಹಾರಗಳ ಸಂಖ್ಯೆ ಎಷ್ಟು? 1 2 3 4 5 ಆಗಿದ್ದರೆ ಬಿ ವಿದ್ಯಾರ್ಥಿ ತಯಾರಿಸಿದ ಹಾರಗಳ ಸಂಖ್ಯೆ ಎಷ್ಟು? 120 ಗುಲಾಬಿ ಹೂಗಳನ್ನು ಬಳಸಿಕೊಂಡು 1 ಮತ್ತು 2 ಆಗಿದೆ. ಹಾಗಾಗಿ ಎ ವಿದ್ಯಾರ್ಥಿ ತಯಾರಿಸಿದ ಹಾರಗಳ ಸಂಖ್ಯೆ 5, ಬಿ ವಿದ್ಯಾರ್ಥಿ ತಯಾರಿಸಿದ ಹಾರಗಳ ಸಂಖ್ಯೆ ಎಷ್ಟು? 2 ಆಗಿದೆ. ಹೀಗೆ ನಾವು ಮಲ್ಟಿಪಲ್ ಚಾಯ್ಸ್ ಅಥವಾ 1 ಮಾರ್ಕಿಗೆ ಕೊಟ್ಟಾಗ ಈ ಪ್ರಶ್ನೆಗೆ ಉತ್ತರಿಸಬೇಕು. ಇದುವರೆಗೂ ನಾವು ಇದೇ ಪ್ರಶ್ನೆಯನ್ನು 1 ಮಾರ್ಕ್ಸ್ ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಟರೆ ಯಾವ ರೀತಿ ಸುಲಭವಾಗಿ ಅರ್ಥೈಸಿಕೊಂಡು ಬಿಡಿಸ್ಬೋದು ಎಂಬುದನ್ನು ನೋಡಿದ್ದೀವಿ. ಆದರೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ನಮಗೆ 2 ಮಾರ್ಕ್ಸಿಗೆ ಕೊಟ್ಟಿರೋದ್ರಿಂದ ಇದನ್ನು ನಾವು 2 ಮಾರ್ಕ್ಸಿಗೆ ಯಾವ ರೀತಿ ಬಿಡಿಸ್ಕೊಂಡು ಸಂಪೂರ್ಣವಾಗಿ 2 ಮಾರ್ಕ್ಸನ್ನು ಪಡಿಬಹುದು ಎಂಬುದನ್ನು ನೋಡೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳು ಪ್ರತಿಯೊಂದು ಹಾರಕ್ಕೆ ಕ್ರಮವಾಗಿ 24 ಗುಲಾಬಿ ಹೂಗಳನ್ನು ಮತ್ತು 60 ಗುಲಾಬಿ ಹೂಗಳನ್ನು ಬಳಸಿ ಗುಲಾಬಿ ಹಾರಗಳನ್ನು ತಯಾರಿಸ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಕೆಲವು ಹಾರಗಳನ್ನು ತಯಾರಿಸಿದ ನಂತರ ಅವರು ಬಳಸಿದ ಹೂಗಳ ಸಂಖ್ಯೆ ಏನಾಗ್ತದೆ? ಸಮನಾಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಅವರು ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬಳಸಿ ಹಾರಗಳನ್ನು ತಯಾರಿಸಿದ್ದಾರೆ ಎಂಬುದನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಈ ಅಂಶವನ್ನು ಕಂಡುಹಿಡಬೇಕಾದ್ರೆ ನಾವು ಅಂದರೆ ಎ ಮತ್ತು ಬಿ ವಿದ್ಯಾರ್ಥಿಗಳು ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬಳಸಿ ಹಾರಗಳನ್ನು ತಯಾರಿಸಿದ್ದಾರೆ ಎಂಬುದನ್ನು ಕಂಡುಹಿಡಿಬೇಕಾದ್ರೆ ನಾವು ಎ ವಿದ್ಯಾರ್ಥಿಯು ಒಂದು ಹಾರವನ್ನು ತಯಾರು ಮಾಡಲು ಬಳಸಿದ ಗುಲಾಬಿ ಹೂಗಳ ಸಂಖ್ಯೆ 24 ಮತ್ತು ಬಿ ವಿದ್ಯಾರ್ಥಿಯು ಒಂದು ಹಾರವನ್ನು ತಯಾರು ಮಾಡಲು ಬಳಸಿದಂಥ ಗುಲಾಬಿ ಹೂಗಳ ಸಂಖ್ಯೆ 60, ಇವುಗಳ ಲಸವನ್ನು ಕಂಡುಹಿಡಿಬೇಕು. ಅಂದರೆ ಇಲ್ಲಿ 24 ಮತ್ತು 60ಗಳ ಲಸವೇ ನಮಗೆ ಎ ಮತ್ತು ಬಿ ವಿದ್ಯಾರ್ಥಿಗಳು ಕನಿಷ್ಠ ಎಷ್ಟು ಹೂಗಳನ್ನು ಸಮನಾಗಿ ಬಳಸಿ ಹಾರಗಳನ್ನು ತಯಾರಿಸಿದ್ದಾರೆ ಎಂಬುದನ್ನು ನೀಡುತ್ತದೆ. ಹಾಗಾಗಿ ಮೊದಲಿಗೆ ನಾವು 24 ಮತ್ತು 60ರ ಲಸವನ್ನು ಕಂಡುಹಿಡ್ಕೊಳ್ಳೋಣ. 24 ಮತ್ತು 60ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಇವುಗಳ ಲಸವನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ 24ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದುಕೊಳ್ಳೋಣ. 2 1 2 2 2 4 2 6 12 2 3 6 3 1 3 ಆಗುವುದರಿಂದ 24ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗಿದೆ. ಇಲ್ಲಿ 2 3 ಬಾರಿ ಇರೋದ್ರಿಂದ ಇದನ್ನು ನಾವು 2ರ ಘನವಾಗಿ ಬರೆದುಕೊಳ್ಬೋದು. ಇಂಟು 3ಅನ್ನು ಬರೆಯೋಣ. ಅದೇ ರೀತಿ 60ನ್ನು ಸಹ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. 2 3 6 2 1 2 ಅಂದರೆ 3 2 ಕಳೆದ್ರೆ 1 ಉಳಿಯುತ್ತದೆ. 1 ಮತ್ತು 0 10 ಆಗುತ್ತದೆ. 2 5 10 ಆಗುತ್ತದೆ. 15 2ರಿಂದ ಭಾಗ ಹೋಗುವುದಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ 3 3 5 15 ಆಗ್ತದೆ. 5 1 5 ಆಗುವುದರಿಂದ 60ರ ಅವಿಭಾಜ್ಯ ಅಪವರ್ತನಗಳು 2 3 5 ಆಗಿದೆ. 2 ಬಾರಿ ಇರೋದ್ರಿಂದ ಅದನ್ನು ನಾವು 2ರ ವರ್ಗವಾಗಿ ಬರೆದುಕೊಳ್ಳೋಣ. ಗುಣಿಸು 3 ಗುಣಿಸು 5ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ನಾವೀಗ 24 ಮತ್ತು 60ರ ಲಸವನ್ನು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ಲಸ ಅಂದರೆ ದತ್ತ ಸಂಖ್ಯೆಯಲ್ಲಿನ ಅತಿ ಹೆಚ್ಚು ಘಾತ ಸೂಚಿಯನ್ನು ಹೊಂದಿರುವಂಥ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅಂದರೆ ಲಸ ಅಂದರೆ ಕೊಟ್ಟ ಸಂಖ್ಯೆಯಲ್ಲಿರುವಂಥ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿರ್ತದೆ. ಒಂದು ವೇಳೆ ಯಾವುದಾದ್ರೂ ಒಂದು ಅಪವರ್ತನ ರಿಪೀಟ್ ಆಗಿದ್ರೆ, ಪುನರಾವರ್ತನೆ ಆಗಿದ್ರೆ ಅಥವಾ ಸಾಮಾನ್ಯವಾಗಿದ್ದರೆ ಅಲ್ಲಿ ನಾವು ಯಾವುದನ್ನು ಪರಿಗಣಿಸಬೇಕಂದ್ರೆ ಅತಿ ಹೆಚ್ಚು ಘಾತ ಸೂಚಿಯನ್ನು ಹೊಂದಿರುವ ಒಂದು ಅಪವರ್ತನವನ್ನು ಅಥವಾ ಸಂಖ್ಯೆಯನ್ನು ಪರಿಗಣಿಸಬೇಕು. ಹಾಗಾಗಿ 24 ಮತ್ತು 60ರ ಲಸ ಅಂದರೆ ಇವೆಲ್ಲ ಅಪವರ್ತನಗಳು ಬರ್ತವೆ. ಇಲ್ಲಿ 2 ಘಾತಾಂಕ 2 ಮತ್ತು 2 ಘಾತಾಂಕ 3ರಲ್ಲಿ ನಾವು ಯಾವುದನ್ನು ಲಸವನ್ನು ಬರೀಬೇಕಾದ್ರೆ ಪರಿಗಣಿಸಬೇಕು? 2 ಘಾತಾಂಕ 3ಅನ್ನು. ಯಾಕಂದರೆ ಇದು ಅತಿ ಹೆಚ್ಚು ಘಾತ ಸೂಚಿಯನ್ನು ಹೊಂದಿದೆ. ಗುಣಿಸು 3 2ರಲ್ಲೂ ಇದೆ. ಹಾಗಾಗಿ 3ಅನ್ನು ಬರೆದುಕೊಳ್ಳೋಣ. ಅದೇ ರೀತಿ 5ಅನ್ನು ಸಹ ಇಲ್ಲಿ ಪರಿಗಣಿಸಬೇಕು. ಸೊ ಹೀಗೆ 24 ಮತ್ತು 60ರ ಲಸವನ್ನು ನಾವು 2 ಘಾತಾಂಕ 3 ಗುಣಿಸು 3 ಗುಣಿಸು 5 ಆಗಿ ಬರೆದುಕೊಳ್ಬೇಕು. ಇದನ್ನು ನಾವೀಗ ಸಂಕ್ಷೇಪಿಸೋಣ. 2 ಘಾತಾಂಕ 3 ಅಂದರೆ 2 ಗುಣಿಸು 2 ಗುಣಿಸು 2 8 ಆಗುತ್ತದೆ. ಗುಣಿಸು 3 ಗುಣಿಸು 5ಅನ್ನು ಬರೆಯೋಣ. 8 3 24 24 5 120 ಆಗುತ್ತದೆ. ಆದ್ದರಿಂದ ಇಲ್ಲಿ 24 ಮತ್ತು 60ರ ಲಸ 120 ಆಗುತ್ತದೆ. ಸೊ ಹೀಗೆ 24 ಮತ್ತು 60ರ ಲಸವು 120 ಬಂದಿರೋದ್ರಿಂದ ಅವರು ಅಂದರೆ ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳು 120 ಹೂಗಳನ್ನು ಸಮವಾಗಿ ಹಾರಗಳನ್ನು ತಯಾರಿಸಿ ಮಾಡಬೇಕಾದ್ರೆ ಬಳಸಿದ್ದಾರೆ ಎಂಬುದು ಇದರಿಂದ ಸ್ಪಷ್ಟವಾಗ್ತದೆ.
ಸೊ ಇದಾದ ನಂತರ ನಮಗೆ ಮುಂದುವರೆದ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಹೀಗೆ, ಅಂದರೆ ಅವು ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳು ಹೂಗಳನ್ನು ಸಮವಾಗಿ ಬಳಸಿಕೊಂಡು ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಹಾಗಾಗಿ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಎ ತಯಾರಿಸಿದ ಹಾರಗಳ ಸಂಖ್ಯೆ, ಅದೇ ರೀತಿ ಬಿ ಎಂಬ ವಿದ್ಯಾರ್ಥಿ ಸಮನಾಗಿ ಹೂಗಳನ್ನು ಬಳಸಿಕೊಂಡು ತಯಾರಿಸಿದ ಹಾರಗಳ ಸಂಖ್ಯೆ. ಸೊ ಹಾಗಾಗಿ ನಾವಿಲ್ಲಿ ಎ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದ್ರೆ ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳು 120 ಹೂಗಳನ್ನು ಸಮನಾಗಿ ಬಳಸಿಕೊಂಡು ಹಾರಗಳನ್ನು ತಯಾರು ಮಾಡಿದಾರಲ್ಲ, ಆ 120ಕ್ಕೆ ಎ ಎಂಬ ವಿದ್ಯಾರ್ಥಿ ಒಂದು ಹಾರವನ್ನು ತಯಾರು ಮಾಡಲು ಬಳಸಿದ ಗುಲಾಬಿ ಹೂಗಳ ಸಂಖ್ಯೆ 24ರಿಂದ ಭಾಗಿಸ್ಕೊಳ್ಬೇಕು. ಅಂದರೆ ಎ ತಯಾರಿಸಿದ ಹಾರಗಳ ಸಂಖ್ಯೆ ಅಂದರೆ ಅದು 120 ಭಾಗಿಸು 24. 120ಕ್ಕೆ 24ರಿಂದ ಭಾಗಿಸಿದಾಗ ಬರುವಂಥ ಉತ್ತರ 5. ಹಾಗಾಗಿ ಎ ತಯಾರಿಸಿದ ಹಾರಗಳ ಸಂಖ್ಯೆ 5. ಇದೇ ರೀತಿ ಬಿ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದರೂ ಸಹ ನಾವು ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳು ಎಷ್ಟು ಸಮನಾದ ಹೂಗಳನ್ನು ಬಳಸಿಕೊಂಡು ಹಾರಗಳನ್ನು ತಯಾರು ಮಾಡಿದ್ದಾರೆ, 120 ಸಮನಾದ ಹೂಗಳನ್ನು ಬಳಸ್ಕೊಂಡು ಏನು ಮಾಡಿದ್ದಾರೆ ಅಂದರೆ ಹಾರಗಳನ್ನು ತಯಾರು ಮಾಡಿದಾರಲ್ಲ, ಆ 120ಕ್ಕೆ ಬಿ ಒಂದು ಹಾರವನ್ನು ತಯಾರು ಮಾಡಲು ಬಳಸಿದಂಥ ಗುಲಾಬಿ ಹೂಗಳ ಸಂಖ್ಯೆ ಎಷ್ಟು, 60ರಿಂದ ಭಾಗಿಸ್ಕೊಳ್ಬೇಕು. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡಿರಿ, 6 1 6 6 2 12 ಆಗುವುದರಿಂದ ಇಲ್ಲಿ ಬಿ ತಯಾರಿಸಿದ ಹಾರಗಳ ಸಂಖ್ಯೆ ಎಷ್ಟಾಗ್ತದೆ ಅಂದರೆ 2 ಆಗುತ್ತದೆ.